ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಹುಳುಗೋಳು ಸೇವಾ ಸಹಕಾರಿ ಸಂಘ ನಿಯಮಿತ ಬೈರುಂಬೆ. ಇದರಲ್ಲಿ 34 ವರ್ಷಗಳ ಕಾಲ ನಿರ್ದೇಶಕರಾಗಿ ಹಾಗೆಯೇ 22 ವರ್ಷಗಳ ಕಾಲ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಬೈರುಂಬೆ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರಲ್ಲಿ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಆಗಿರುವಂತಹ ಮತ್ತು TMS ಶಿರಸಿ ಇದರಲ್ಲಿ ಹಾಲಿ ನಿರ್ದೇಶಕರು ಕೂಡ ಆಗಿರುವಂತಹ ಮತ್ತು ಅದೇ ರೀತಿ ಒಂದು ಶಿರಸಿ PLD ಬ್ಯಾಂಕಿನ ಮಾಜಿ ನಿರ್ದೇಶಕರು ಕೂಡ ಆಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಹಾಗೆಯೇ ಶ್ರೀ ಶಾರದಾಂಬಾ ಶಿಕ್ಷಣ ಸಂಸ್ಥೆ ಬೈರುಂಬೆ ಇದರಲ್ಲಿ ಮಾಜಿ ಕಾರ್ಯದರ್ಶಿಗಳಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸುಮಾರು 45 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಹಿರಿಯರು ಆಗಿರುವಂತಹ ಶ್ರೀ ವಿಶ್ವೇಶ್ವರ್ ಸೀತಾರಾಮ್ ಹೆಗಡೆ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ಒಂದು ಸಹಕಾರಿ ರಂಗದಲ್ಲಾಗಲಿ ಮತ್ತು ಒಂದು PLD ಬ್ಯಾಂಕ್ನಲ್ಲಾಗಲಿ ಮತ್ತು ಅದೇ ರೀತಿ ಒಂದು ಸಮಾಜ ಸೇವೆಯಲ್ಲೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಈಗಾಗಲೇ ತಾವು ಮಾಡಿದಿರಿ. ಅದನ್ನೆಲ್ಲ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಾನು ವಿಶ್ವೇಶ್ವರ ಸೀತಾರಾಮ್ ಹೆಗಡೆ, ಕ್ಯಾಶಿರ್ ಮನೆ, ಗ್ರಾಮ ಹುಳುಗೋಳ, ಬೈರುಂಬೆ ಸೇವಾ ಸಹಕಾರಿ ಹುಳುಗೋಳ ಸೇವಾ ಸಹಕಾರಿ ಸಂಘ ಬೈರುಂಬೆ ವಿರುದ್ಧ ಈಗ ಹಾಲಿ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಾನು 78ನೇ ಇಸ್ವಿಯಿಂದ 1978ನೇ ಇಸ್ವಿಯಿಂದ ಇಲ್ಲಿ ನಿರ್ದೇಶಕನಾಗಿ 78ರಿಂದನೇ ಅಧ್ಯಕ್ಷನಾಗಿ 2006ವರೆಗೂ ಕಾರ್ಯನಿರ್ವಹಿಸಿದ್ದೇನೆ. ನಂತರ ಈಗ 2019ರಿಂದ ಮತ್ತೆ ಪುನಃ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಒಂದು ಈ ಸಹಕಾರಿ ರಂಗ, ಈ ಸಮಾಜ ಸೇವೆಗೆ ತಾವು ಯಾವ ರೀತಿ ಪಾದಾರ್ಪಣೆಯನ್ನು ಮಾಡಿದ್ರಿ? ಯಾಕೆ ತಾವು ಪಾದಾರ್ಪಣೆಯನ್ನು ಮಾಡಿದ್ರಿ? ನಾವು ಶಿಕ್ಷಣ ಮುಗಿಸಿ ಕೃಷಿಗೆ ಹಳ್ಳಿಗೆ ಬರಬೇಕು ಅಂತ ಒಂದು ಮನೆ ಅಥವಾ ಉಳಿದ ವಾತಾವರಣದಲ್ಲಿ ಇದಾದಾಗ ಇಲ್ಲಿ ನಾವು ಯುವಕ ಮಂಡಳಿ ಸಂಘದ ಒಟ್ಟಿಗೆ ಆಗ ಕೆಲಸ ಕಾರ್ಯ ಮಾಡ್ತಾ ಇರುವಾಗ ನಮ್ಮ ಸೊಸೈಟಿ ಅಥವಾ ಸೇವಾ ಸಹಕಾರಿ ಸಂಘ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಆಗಿನ ಅಧ್ಯಕ್ಷರು, ಹಿರಿಯರು, GM ಹುಳುಗೋಳು ಮತ್ತು ಉಳಿದ ನಮ್ಮ ಭಾಗದ ಹಿರಿಯರು ಎಲ್ಲ ಸೇರಿ ಇಲ್ಲಿ ನಿರ್ವಹಿಸ್ತಾ ಇರುವಂಥ ಕಾರ್ಯಚಟುವಟಿಕೆಯಲ್ಲೂ ನಾವು ಆವಾಗ ಹೊರಗಿನವರಾಗಿ ಅಥವಾ ಸಹಜವಾಗಿ ಕಾರ್ಯಕರ್ತರ ಲೆಕ್ಕದಲ್ಲಿ ನಾವು ಭಾಗವಹಿಸಿ ಕೆಲಸ ಮಾಡ್ತಾ ಇದ್ವಿ. 78ರೊಳಗೆ ಡೈರೆಕ್ಟ್ ಇಲ್ಲಿ ನಿರ್ದೇಶಕನಾಗಿ ಬನ್ನಿ ಹೇಳಿ ಹಿರಿಯಂದಿಕ್ಕಳು ಹೇಳಿದ್ದಕ್ಕೆ, ಈಗ GM ಅಂತವರು ಇರಲಿ ಅಥವಾ KM ಬೈರುಂಬೆ ಇಂಥ ಕೆಲವಷ್ಟು ರೈತರು, ಹಿರಿಯ ರೈತರು ಎಲ್ಲ ಹೇಳಿದ್ದಕ್ಕೆ ನಾನು ಆಗ ಸಂಘಕ್ಕೆ ನಿರ್ದೇಶಕನಾಗಿ ಆಯ್ಕೆಯಾಗಿ ಬಂದೆ. ನಂತರ ಅದೇ ವರ್ಷ ನಾನು ಅಧ್ಯಕ್ಷನೂ ಎಲ್ಲ ನಮ್ಮ ನಿರ್ದೇಶಕರು ಅಧ್ಯಕ್ಷನಾಗಿ ನನ್ನನ್ನೇ ಆಯ್ಕೆ ಮಾಡಿದ್ರು. ನಾನು ಪೂರ್ತಿ ಹೊಸಬ, ಅಂದರೆ ಈ ಸಂಸ್ಥೆಯ ಕೆಲಸಕ್ಕೆ ಸಾಮಾಜಿಕವಾಗಿ ನಾವು ನಡ್ಕೊಂಡಿದ್ದಿದ್ರು ಸಂಸ್ಥೆಯ ನಿರ್ದೇಶಕನಾಗಿ ಕೆಲಸ ನಿರ್ವಹಿಸಿದ ಅನುಭವ ಇಲ್ಲಾಗಿತ್ತು. ಆದರೆ ಇಲ್ಲಿಯ ಸಿಬ್ಬಂದಿಯವರು, ಹಿರಿಯ ನಮ್ಮ ರೈತರು ಅಥವಾ GM ಅವರು ಅವರ ಮಾರ್ಗದರ್ಶನದಲ್ಲಿ ಮೊದಲು ಏನು ನಮ್ಮಲ್ಲಿ ರೈತರ ಪರವಾಗಿ ಸಂಘ ನಡೀತಾ ಇತ್ತು ಅದೇ ಚಟುವಟಿಕೆಯನ್ನು ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೇವೆ. ಆ 78ರೊಳಗೆ ಆದಾಗ ಏನಿರುವಂಥ ಮೂಲ ಸೌಲಭ್ಯಗಳನ್ನು ಇನ್ನೂ ಉತ್ತಮಪಡಿಸುವಂಥ ಕಾರ್ಯಕ್ರಮ, ನಂತರ ಹೊಸದಾಗಿ ಕೆಲವಷ್ಟು ಕಾರ್ಯಕ್ರಮವನ್ನು ಹಾಕ್ಕೊಂಡು ರೈತರ ಬೇಸಾಯದ ಪದ್ಧತಿ ಬದಲಾಗೋದಕ್ಕಿರಲಿ ಅಥವಾ ಆರ್ಥಿಕವಾಗಿ ಅವರಿಗೆ ಹೆಚ್ಚಿಗೆ ಆದಾಯ ಬರುವಂತಹ ಕೆಲವಷ್ಟು ಕೆಲಸ ಕಾರ್ಯಗಳನ್ನ ನಾವು ಸಂಘ ನಿರ್ವಹಿಸ್ತಾ ಇದ್ದೇವೆ. ಈಗ ನಾನೊಬ್ಬ ಅಂತ ಅಲ್ಲ, ಅದು ಇಡೀ ಈ ಸಂಸ್ಥೆಯ ನಿರ್ದೇಶಕರು, ಸದಸ್ಯರು ಎಲ್ಲರೂ ಒಟ್ಟುಗೂಡಿ ಅವರೆಲ್ಲರ ಸಹಕಾರದಿಂದ ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಈ ಒಂದು 40-42 ವರ್ಷ ಕಾಲಾವಧಿಯಲ್ಲಿ ಯಾವ್ಯಾವ ಒಂದು ಸಂಘ ಸಂಸ್ಥೆಗಳಲ್ಲಿ ಪಾಲ್ಗೊಂಡಿದ್ರಿ? ಈಗ ಸಣ್ಣ 85ನೇ ಇಸ್ವಿಯಲ್ಲಿ ನಮ್ಮಲ್ಲಿ ಹಾಲು ಉತ್ಪಾದಕರ ಸಂಘ ರಚನೆ ಆಗಬೇಕು ಒಂದು ಬೇಡಿಕೆ ಬಂತು. ನಮ್ಮಲ್ಲಿ ಆಗ ಈ ಮಿಶ್ರ ತಳಿ ಆಕಳುಗಳು ಇಲ್ಲಾಗಿತ್ತು, ಮಲೆನಾಡು ಗಿಡ್ಡ ಆಕಳುಗಳೇ ಹೆಚ್ಚಾಗಿತ್ತು. ಆ ಕಾಲದಲ್ಲಿ ಅಶೀಸರದ ಹೆಗಡೆ ಅಶೀಸರ್ ಹೇಳೋರು ನಮ್ಮಲ್ಲಿ ಆ ರೀತಿ ಮಿಶ್ರ ತಳಿ ಆಕಳುಗಳನ್ನ ಸಾಕಿ ಅನುಭವ ಇದ್ದವರು. ಅಂಥವರ ಸಹಕಾರದಿಂದ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ರಚನೆ ಮಾಡಬೇಕು ಬಂದಾಗ ನನ್ನನ್ನೇ ಚೀಫ್ ಪ್ರಮೋಟರ್ ಆಗಿ ಅವರೆಲ್ಲ ಆಯ್ಕೆ ಮಾಡಿದ್ರು. ಅದನ್ನೇ ಮುಂದುವರಿಸಿ ಅದನ್ನು ನಾವು KMF ಹಾಲು ಒಕ್ಕೂಟ ಧಾರವಾಡದವರ ಟೈಅಪ್ನೊಳಗೆ ಈ ಬೈರುಂಬೆ ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ರಚಿಸಿ ನಾನು 5 ವರ್ಷ ಅದನ್ನ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಆಗ ಒಳ್ಳೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಕೂಡ ನಾನು ಮಾಡಿದೆ. ನಂತರ ಬೇರೆ ಬೇರೆಯವರು ಬಂದರು. ಸಂಸ್ಥೆ ಚೆನ್ನಾಗಿ ಈಗಲೂ ಚೆನ್ನಾಗಿ ನಡೀತಾ ಇದೆ. ಅದೇ ರೀತಿ PLD ಬ್ಯಾಂಕ್ನಾಗೂ ನಾನೊಂದು
ಅಂದಾಜು ಒಂದು 10 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಶಾರದಾಂಬಾ ಶಿಕ್ಷಣ ಸಂಸ್ಥೆಯಲ್ಲೂ ಒಂದು 5-6 ವರ್ಷ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದ್ದೇನೆ. ಅದು ನಮ್ಮ ಈ ಗ್ರಾಮದ 10 ಗ್ರಾಮಗಳ ಇದರಿಂದನೇ ಒಂದು ಇಲ್ಲಿಯ ರೈತರನ್ನೇ ಸದಸ್ಯರಾಗಿ ಸಂಸ್ಥೆಯನ್ನು ರಚಿಸಿ ಇಲ್ಲಿ ಮಾಧ್ಯಮಿಕ ಶಿಕ್ಷಣದ ಬಗ್ಗೆ ವ್ಯವಸ್ಥೆ ಮಾಡಿದಂಥ ಶಾರದಾಂಬಾ ಶಿಕ್ಷಣ ಸಂಸ್ಥೆ. ಅದನ್ನು ಈಗ ನಾನು ಕಾರ್ಯದರ್ಶಿಯಾಗಿ ಅದರ ಕೆಲಸ ನಿರ್ವಹಿಸಿದ್ದೇನೆ. ಮತ್ತು ಉಳಿದ ಏನು ಸಣ್ಣ ಅಂದರೆ ನಮ್ಮ ಸಾಮಾಜಿಕವಾಗಿ ನಡೆಯುವಂಥ ಕೆಲಸಗಳಲ್ಲಿ ಸೇವಾ ಸಂಘದ ಸಹಕಾರಿ ಸಂಘದ ಪ್ರತಿನಿಧಿಯಾಗಿ ಇರಲಿ ಅಥವಾ ಸಾದಾ ರೈತನಾಗಿ ನಾನು ಸಾಕಷ್ಟು ಈ 10 ಗ್ರಾಮದಲ್ಲೂ ಜನರೊಟ್ಟಿಗೆ ಬೆರೀತಾ ಇದ್ದೆ. ತುಂಬ ಸಂತೋಷ ಸರ್. ಸರ್, ಇನ್ನು ತಾವು ಒಂದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಹುಳುಗೋಳು ಸೇವಾ ಸಹಕಾರಿ ಸಂಘ ಇದರಲ್ಲಿ ಬೈರುಂಬೆ ಇದರಲ್ಲಿ ತಾವು ಒಂದು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಒಂದು ಕೆಲಸವನ್ನು ಮಾಡಿದ್ರಿ? ಇಲ್ಲಿ ಸದಸ್ಯರು ತಮಗೆ ಬೇಕಾಗುವಂಥ ಸವಲತ್ತುಗಳು ಅಥವಾ ಏನು ಅನುಕೂಲ ಸಂಘದಿಂದ ಆಗಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಪ್ರತಿ ನಮ್ಮ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಆಗ್ತಾನೆ ಇರ್ತದೆ. ಅದೇ ರೀತಿ ನಮ್ಮಲ್ಲಿ ಹಿರಿಯ ಸದಸ್ಯರು ಅಥವಾ ಹಿರಿಯ ರೈತರು ಒಟ್ಟುಗೂಡ್ದಾಗೆಲ್ಲ ನಮ್ಮ ಸಂಸ್ಥೆಗೆ ಈ ರೀತಿ ಮಾಡಿದ್ರೆ ಇನ್ನೂ ಚಲೋ ಆಗ್ಬೋದು ಅಂತ ಇದು ಬರ್ತಿತ್ತು. ಮತ್ತು ನಾವೇ ನಮ್ಮೊಂದೊಂದಷ್ಟು ವಿಚಾರ ಸೇರಿಸಿ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ 78ರಿಂದ ಅಧ್ಯಕ್ಷನಾದ ನಂತರ ಶ್ರೀ ಕೆಮಡೆ ಬೈರುಂಬೆ ಅವರು ಒಳ್ಳೆಯ ಕೃಷಿಕರು. ಅವರು ಕೃಷಿ ವಿಶ್ವವಿದ್ಯಾಲಯದ ಒಟ್ಟಿಗೆ ಅವ್ರ ಸಂಪರ್ಕ ಇತ್ತು. ಅವರ ಮೂಲಕ ನಮ್ಮ ಸಂಘಕ್ಕೂ ಅದನ್ನ ಸಂಪರ್ಕವನ್ನು ಇದು ಮಾಡಿಕೊಂಡು ನಮ್ಮಲ್ಲಿ ಕೊಳೆ ಮೆಣಸಿನ ಇದಕ್ಕೆ ರೋಗ ಬಂದಿತ್ತು. ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಮತ್ತು ಉಳಿದ ಬೇಸಾಯದ ಚಟುವಟಿಕೆಗಳನ್ನು ಒಂದು ಕೃಷಿ ವಿಶ್ವವಿದ್ಯಾಲಯಗಳು ನಮ್ಮ ಈ ಮಲೆನಾಡಿನ ಬಗ್ಗೆ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅದನ್ನ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಅದು ಸಣ್ಣ 3 ವರ್ಷ ಈ ಮಿಶ್ರ ಬೆಳೆಯನ್ನು ವ್ಯವಸ್ಥಿತ ರೂಪದಲ್ಲಿ ಬೆಳೆಯೋದು, ಅದರ ಅಂದರೆ ರಕ್ಷಣೆ ಮಾಡ್ಕೊಳ್ಳೋದು, ಇದರಿಂದನೇ ಒಂದು ಪುಸ್ತಕವನ್ನು ಸಹಿತ ನಾವು ಹೊರತಂದ್ವಿ. ಅದು ನಮ್ಮ ರೈತರಿಗಾಗಲಿ ಸೇವಾ ಸಹಕಾರಿ ಸಂಘದ ಒಂದು ಸದಸ್ಯರುಗಳಿಗಾಗಲಿ ಅನುಕೂಲ ಆಯಿತು. ಇಲ್ಲಿ ಈ ಮಲೆನಾಡಿನಲ್ಲಿ ಈ ರೀತಿ ಬೇಸಾಯ ಮಾಡಿದ್ರೆ ರಕ್ಷಣೆ ಮಾಡಿ ಒಳ್ಳೆಯ ರೀತಿ ಬೆಳೆ ತೆಗಿಬಹುದು ಹೇಳುವಂಥ ಒಂದು ಮಾದರಿಯನ್ನಾಗಿ ಅವರು ಕೃಷಿ ವಿಶ್ವವಿದ್ಯಾಲಯ ತೋರಿಸ್ಬಿಟ್ರು. ಅದೇ ರೀತಿ ನಾವು ನಮ್ಮ ಸಾಕಷ್ಟು ಮೆಂಬರು ಅದನ್ನ ಪಾಲಿಸ್ತಾ ಇದ್ದೇವೆ. ಈಗ ನಂತರ ಸಹ 83ರಿಂದ ನಮ್ಮಲ್ಲಿ ಅಡವಿ ಸ್ವಲ್ಪ ಮಟ್ಟಿಗೆ ಧೂಳಾಗ್ತಾ ಇದೆ. ನಮ್ಮದು ಇನ್ನೂ ಲಕ್ಷ್ಯ ವಹಿಸಬೇಕು ಅನ್ನುವಂಥ ಒಂದು ದೃಷ್ಟಿ ಮತ್ತು ಸೂಚನೆ ಬಂತು ರೈತರಿಂದ. ಆಗ ಬೆಟ್ಟ ಅಭಿವೃದ್ಧಿ ಯೋಜನೆ ಹೇಳುವಂಥದ್ದನ್ನು ನಾವು ಸೇವಾ ಸಹಕಾರಿ ಸಂಘದ ವತಿಯಿಂದನೇ ಒಂದು ಕಾರ್ಯಕ್ರಮ ಮಾಡಿಕೊಂಡು ಕರ್ನಾಟಕ ಸರ್ಕಾರದವರು ಅದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟರು. ಅಂದರೆ ಅರಣ್ಯ ಇಲಾಖೆಯವರು ಅಥವಾ ಉಳಿದ ಕೃಷಿ ಸಂಬಂಧಿತ ಇಲಾಖೆಯವರು. ಆಗ ಡಾಕ್ಟರ್ ಮಾಧವ್ ಗಾಡ್ಗಿಳ್ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಇಲ್ಲಿ ಬೆಟ್ಟದಲ್ಲಿ ಯಾವ ಸಸ್ಯ ಹಾಕಬಹುದು, ಬೋಳಾದ ಬೆಟ್ಟವನ್ನು ಪರತ್ತು ಅಡವಿಯನ್ನಾಗಿ ರೂಪಿತ ಮಾಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡು ಅದು ನಮ್ಮಲ್ಲಿ ಚೆನ್ನಾಗಿ ಪರಿಣಾಮ ಬೀರಿದೆ. ಅದಕ್ಕೂ ನಮ್ಮಲ್ಲಿ ಸಾಕಷ್ಟು ಹೊರಗಿಂದ ಬಂದಂಥ ಇದು ಒಳ್ಳೆಯ ರೀತಿಯ ಮಾತನ್ನು ಹೇಳಿದ್ದಾರೆ ಅದರ ಬಗ್ಗೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಹುಳುಗೋಳು ಸೇವಾ ಸಹಕಾರಿ ಸಂಘ ನಿಯಮಿತ ಬೈರುಂಬೆ ಇದು ಶತಮಾನೋತ್ಸವವನ್ನು ಆಚರಿಸಿದೆ. ಈ ಒಂದು ಸಂಸ್ಥೆಯ ಹಿನ್ನೆಲೆ ಏನು, ಯಾವ ರೀತಿ ಬೆಳೆದು ಬಂತು? ಇದು ಈಗ ಬೈರುಂಬೆಗೆ ಅಂದರೆ ಪಂಚಾಯತ್ ಉಳಿದೆಲ್ಲ ಏನು ಈ 10 ಗ್ರಾಮಕ್ಕೆ ಬೇಕಾಗುವಂಥ ಒಂದು ಮೂಲಭೂತ ಸೌಲಭ್ಯಗಳು, ಆಸ್ಪತ್ರೆ, ದನದ ಆಸ್ಪತ್ರೆ, ಹೈಸ್ಕೂಲು, ಇದೆಲ್ಲ ಬೈರುಂಬೆಗೆ ಬಂದ ನಂತರ ನಮ್ಮ ಸಂಸ್ಥೆಯನ್ನು ಇಲ್ಲಿಗೆ ತಂದರು. ಆದರೆ ಇದರ ಸಂಸ್ಥೆಯ ಮೂಲ ಅಂದರೆ ಸ್ಥಾಪನೆ ಆದದ್ದು ಹುಳುಗೋಳು ಗ್ರಾಮದಲ್ಲಿ, ಇಲ್ಲಿಂದ 1-1.5 ಕಿಲೋಮೀಟರ್ ಆಚೆ. ಆಗ ಹಿಂದಿನವರು ಅಂದ್ರೆ ನನಗೆ ನೆನಪು, ಈಶ್ವರಪ್ಪ ಹೆಗ್ಡೆ ಹೇಳೋರು 1919ರಲ್ಲಿ ಜುಲೈದಲ್ಲಿ ಈ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿಸಿ ಹುಳುಗೋಳು ಗ್ರಾಮದಲ್ಲಿ ಅವರದ್ದೇ ಜಾಗದಲ್ಲಿ ಸ್ವಲ್ಪ ಜಾಗ ಕೊಟ್ಟು ಒಂದು ಮನೆ ಚಾವಣಿಯಲ್ಲಿ ಈ ಸಂಘ ಆರಂಭ ಆಯಿತು. ಆ ಹಿರಿಯರ ಹೇಳಿಕೆ ಪ್ರಕಾರ ನಾವು ಈಗ ಅದನ್ನ ಇದರ ಮಾಡ್ಕೊಂಡಾಗ ಆಗ ಕೇವಲ ರೇಷನ್ ಕೊಡುವಂಥ, ನಂತರ ಏನು ಬ್ರಿಟಿಷ್ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ರೇಷನ್ ಕೊಡುವಂಥದ್ದು ಒಂದು ವ್ಯವಹಾರ, ರೇಷನ್ ಅಂಗಡಿ ನಡೆಸುವಂಥ ವ್ಯವಹಾರ, ನಂತರ ಸ್ವಲ್ಪ ಠೇವಣಿಯನ್ನು ಜನರ ಮೂಲಕ ಸಂಗ್ರಹಿಸಿ, ಆಗ
ಅತಿ ಕಷ್ಟದ ಕಾಲದಲ್ಲೂ KDCC ಬ್ಯಾಂಕ್ ರಚನೆ ಆದ ನಂತರ ಸ್ವಲ್ಪ ಹಣಕಾಸಿನ ವ್ಯವಹಾರ ಸುಲಭವಾಯಿತಂತೆ. ಮೊದಲು ಇದಿಷ್ಟೇ ಭಾಗದ ರೈತರಿಂದನೇ ಸ್ವಲ್ಪ ಠೇವಣಿ ಸಂಗ್ರಹಿಸಿ ಸ್ವಲ್ಪ ಸಾಲದ ಪ್ರಮಾಣ ಕೊಡೋದು, ಅದನ್ನ ಮರುಪಾವತಿ ಮಾಡ್ಕೊಳ್ಳೋದು, ಆ ಕಾರ್ಯಕ್ರಮ ನಡೀತಾ ಇತ್ತು ಹೇಳುವಂಥ ಮಾಹಿತಿ ನಮ್ಮ ಹತ್ರ ಸಿಗ್ತಾ ಇತ್ತು. ಆದರೆ ಇಲ್ಲಿ ಬೈರುಂಬೆ ಒಂದು ಸೆಂಟರ್ ಆದ ನಂತರ ನಮ್ಮ ಈ 10 ಗ್ರಾಮಕ್ಕೆ ಸಂಸ್ಥೆಯನ್ನು ಹುಳುಗೋಳು ಗ್ರಾಮದಲ್ಲಿದ್ದಂಥ ಸಂಸ್ಥೆಯನ್ನು ಬೈರುಂಬಿಗೆ ತಂದು ಇಲ್ಲಿ ಕಟ್ಟಡ ಕಟ್ಟಿ ಆಗ ಮಾರ್ಕೆಟಿಂಗ್ ವ್ಯವಹಾರದ ಬಗ್ಗೆ ಕೆಲವಷ್ಟು ಈಗ ಫಂಡ್ ಬಂದು ಒಂದು ಗೋಡೌನ್ ಕಟ್ಟಿ ಇಲ್ಲಿ ಆರಂಭ ಮಾಡಿದ್ರು. ಆಗ ಶ್ರೀ ಜಿ ಎಮ್ ಹುಳುಗೋಳವರು ಅದಕ್ಕೆ ಅಧ್ಯಕ್ಷರಾಗಿದ್ದಂಥ ಕಾಲ. ಆವಾಗೆಲ್ಲ ನಾವು ಹೈಸ್ಕೂಲಿಗೆ ಹೋಗ್ತಾ ಇದ್ವಿ. ಆವಾಗ ಈ ಸಂಸ್ಥೆಯ ಬಾಜುದಿಂದನೇ ನಾವು ಇಲ್ಲಿ ಇರುವಂಥ ಹೈಸ್ಕೂಲಿಗೆ ನಾನು ಶಿಕ್ಷಣಕ್ಕೆ ಹೋಗ್ತಾ ಇದ್ದೆ. ಅದು 60ನೇ ಇಸ್ವಿಯಿಂದ ಇಲ್ಲಿ ಬಂದ ನಂತರ ಬೇರೆ ಬೇರೆ ವಿಭಾಗಗಳನ್ನೆಲ್ಲ ಅವರು ಆರಂಭ ಮಾಡಿಸಿ, ಕಿರಾಣಿ ಇರಲಿ, ಜವಳಿ ಇರಲಿ, ಅಥವಾ ಮಿಲ್ ಇರಲಿ, ಅಥವಾ ಮೋಟರ್ ವ್ಯವಹಾರ, ನಮ್ಮಲ್ಲಿ ಆವಾಗ ಮೋಟ್ರ್ ಇಲ್ಲಾಗಿತ್ತು, ಮೋಟರ್ ಇರಲಿ ಅಥವಾ ಬೇಸಾಯಕ್ಕೆ ಟ್ರ್ಯಾಕ್ಟರ್ ಇರಲಿ, ಅದಷ್ಟು ಕಾರ್ಯಕ್ರಮವನ್ನು ಒಂದು ಹಂತವಾಗಿ ಅವರು ಮಾಡ್ತಾ ಬಂದರು. ಸಣ್ಣ 78ರ ನಂತರ ನಾನು ಈಗ ಕಾಲೇಜ್ ಶಿಕ್ಷಣ ಮುಗಿದ ನಂತರ ನಾನು ಅವರ ಟೀಮ್ನೊಳಗೆ ಒಬ್ಬವನಾಗಿ ಸೇರಿ ಕೆಲಸವನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಸರ್, ಇನ್ನು ಅದೇ ರೀತಿ ತಮ್ಮ ಸಂಸ್ಥೆಯಿಂದ ಬೆಳೆಗಾರರಿಗೆ, ರೈತರಿಗೆ, ಈ ತಮ್ಮ ಒಂದು ಸುತ್ತಮುತ್ತಲಿನ ಸಾಮಾನ್ಯ ಜನರಿಗೆ ಕೂಡ ಯಾವ ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದೀರಿ? ಈಗ ನಮ್ಮ ಸಂಸ್ಥೆ ಸೇವಾ ಸಹಕಾರಿ ಸಂಘ ಹೆಸರೇ. ಅಂದರೆ ನಾವು ಸಾಲ ಕೊಟ್ಟು ಸಾಲ ವಸೂಲಿ ಮಾಡಿ ಲಾಭ ಮಾಡೋದಷ್ಟೇ ಅಲ್ಲ, ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸೇವೆಯನ್ನು ಸಲ್ಲಿಸುವಂಥದ್ದು. ಅವರ ಸದಸ್ಯರ ಬೇಡಿಕೆಗೆ ಅನುಗುಣವಾಗಿ ಅವರು ನಮಗೆ ಏನು ಮಾಹಿತಿ ಪರತ್ ಕೊಡ್ತಾರೆ, ಈ ರೀತಿ ಆದರೂ ಒಳ್ಳೆಯದಿತ್ತು ಹೇಳಿ. ಈಗ ನಮ್ಮಲ್ಲಿ ಮೊದಲು ಕೆಲವಷ್ಟೇ ಉದ್ದೇಶಕ್ಕೆ ನಾವು KDCC ಬ್ಯಾಂಕಿನ ಮೂಲಕ ಹಣ ಕೊಟ್ಟು ಅಥವಾ ಸಾಲ ಸೌಲಭ್ಯ ಕೊಡುವಾಗ ಕೆಲವಷ್ಟೇ ಉದ್ದೇಶಕ್ಕೆ ಸೀಮಿತವಾಗಿರ್ತಿತ್ತು. ಈಗ ಅದು ನಮಗೆ ಉದ್ದೇಶ, ಮೆಂಬರ್ ಯಾವ ಉದ್ದೇಶಕ್ಕೆ ಸಾಲ ಕೊಡಲಿಕ್ಕೆ ಬೇಡಿಕೆ ಇಡ್ತಾರೋ ಅದಷ್ಟು ಉದ್ದೇಶಕ್ಕೆ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಅಥವಾ ಮಂಜೂರಾತಿಯನ್ನು ನಾವು ಪಡ್ಕೊಂಡಿದ್ದೇವೆ. ಹಾಗೆ ನಮ್ಮಲ್ಲಿ ಉಳಿತಾಯದ ಪ್ರವೃತ್ತಿ ಇಲ್ಲಾಗಿತ್ತು, ಮೊದಲು ಭಾಳ ಕಡಿಮೆ ಇತ್ತು. JM ಹುಳುಗಳವರು ಇರುವಾಗಲೇ, ಅಧ್ಯಕ್ಷರಿರುವಾಗಲೇ ಸಣ್ಣ 74ನೇ ಇಸ್ವಿಯಿಂದ ಅಂತ ನನಗೆ ನೆನಪು. ಆಗೆಲ್ಲ ನಾವಿನ್ನೂ ಸಂಘಕ್ಕೆ ಸಹಜವಾಗಿ ಕಾರ್ಯಕರ್ತರಾಗಿ ಬರ್ತಾ ಇದ್ವಿ. ಕಡ್ಡಾಯ ಠೇವು ಮಹಸೂಲು ವಿಕ್ರಿ ಆದ ನಂತರ ಆ ವಿಕ್ರಿ ಉತ್ಪನ್ನದ ರಕಮನೊಳಗೆ 5% ಅವನ ಹೆಸರಿನಲ್ಲಿ 5 ವರ್ಷದ ಮಟ್ಟಿಗೆ ಕಡ್ಡಾಯವಾಗಿ ಇಡುವಂಥದ್ದು. ಆ ಕಡ್ಡಾಯ ಠೇವಾಗಿ ಅದನ್ನ ಸಂಗ್ರಹ ಮಾಡಿ, ಆಗ ಠೇವಿನ ಸಂಗ್ರಹಣೂ ಜಾಸ್ತಿ ಆಯಿತು ಸಂಘಕ್ಕೆ. ಅದೇ ರೀತಿ ಮೆಂಬರಿಗೆ ಏನು ಸಾಲ ಸೌಲಭ್ಯ ಅಥವಾ ಕಿರಾಣಿ ಅಥವಾ ಜವಳಿ ಅಥವಾ ಯಾವುದೇ ಉದ್ದೇಶವಾಗಿ, ನಮ್ಮಲ್ಲಿ ಮೊದಲು ಈ ಭತ್ತವನ್ನು ಅವಲಕ್ಕಿ ಮಾಡಿಕೊಂಡು ಅವರು ಬಳಸುವಂಥ ಪದ್ಧತಿ ಇತ್ತು. ಆ ಅವಲಕ್ಕಿ ಮಿಲ್ ಸಹಿತ ಮಾಡಿದ್ವಿ, ಹಿಟ್ಟಿನ ಮಿಲ್ ಸಹಿತ ಮಾಡಿದ್ವಿ. ಕೊಬ್ಬರಿ ಎಣ್ಣೆ ಮಾಡಿಸುವಂಥ ಒಂದು ವ್ಯವಸ್ಥೆ ಬೇಕು ಅಂದರು ಅದನ್ನು ಕೊಬ್ಬರಿ ಎಣ್ಣೆ ಗಾಣನೂ ಸಹಿತ ಮಾಡಿದ್ವಿ. ನಂತರ ಹಾಗೆ ಒಂದೊಂದೇ ಆಗಿ ಪ್ರತಿಯೊಂದು ಏನು ಸದಸ್ಯರಿಗೆ ಬೇಕು ಅದು ಅಷ್ಟು ಮಾಡ್ತಾ ಬಂದ್ವಿ. ಅಂದರೆ ನಮ್ಮಲ್ಲಿ ಅಂದರೆ ಭತ್ತ, ಕಬ್ಬು, ಅಡಿಕೆ, ಯಾಲಕ್ಕಿ, ಮೆಣಸು, ಬಾಳೆ, ತೆಂಗು, ಸಾಧಾರಣ ಇದಿಷ್ಟು ಬೆಳೆ ನಮ್ಮಲ್ಲಿ ಹೆಚ್ಚಿಗೆ ಮಹತ್ವದ್ದು. ಈಗ ಅದು ಈ ಅಡಿಕೆ ಉಳಿದವೆಲ್ಲ ಸ್ವಲ್ಪ ಆರ್ಥಿಕ ಬೆಳೆಗಳು. ಈ ಆಹಾರದ ಬೆಳೆ ಇದ್ರ ಬಗ್ಗೆ ನಾವು ಸಾಕಷ್ಟು ಈ ಭತ್ತದ ಇದ್ರ ಬಗ್ಗೆ ಪ್ರಯತ್ನ ಮಾಡಿ ಭತ್ತ ಒಕ್ಕು ಮಷಿನ್ನು, ಗದ್ದೆ ಕೊಯ್ಯೋ ಮಷಿನ್ನು, ಗದ್ದೆ ನೆಟ್ಟಿ ಮಷಿನ್ ಸಹಿತ ತಂದಿದ್ವಿ. ಅದರದ್ದು ನಮ್ಮಲ್ಲಿ ಅನುಕೂಲ ಕಡಿಮೆ ಆಯಿತು ಅಂತ ಈಗ ಬಿಟ್ಟಿದ್ದೇವೆ. ಈಗ ಗದ್ದೆ ಒಕ್ಕುವ ಮಷಿನ್ ಇದೆ. ಈಗ ಈಗಿತ್ಲಾಗಿ ಈಗ ಕಳೆದ ವರ್ಷದಿಂದ ಹುಲ್ಲು ಹೊರೆ ಕಟ್ಟುವ ಮಷಿನ್ ಬೇಲರ್, ಅದನ್ನು ಈಗ ಸಂಘಕ್ಕೆ ತಂದಿದ್ದೇವೆ. ಈಗ ಪ್ರತಿಯೊಂದು ಯಾಂತ್ರೀಕೃತವಾಗಿ ಮಾಡಲಿಕ್ಕೆ ಬೇಕಾಗ್ತದೆ. ಈಗ ನಮಗೆ ಜನರ ಅಂದರೆ ಕೂಲಿ ಆಳುಗಳ ಸಮಸ್ಯೆ ಆದಾಗ ನಾವು ಆ ಮಷಿನ್ ಇದಕ್ಕೆ ಹೋಗ್ತಾ ಇದ್ದೇವೆ. ಆ ರೀತಿ ಈಗ ಭತ್ತದ ಬೆಳೆಗಳ ಬಗ್ಗೂ ಮಾಡಿಕೊಂಡ್ವಿ. ಈಗ ಅಡಿಕೆ ಬೆಳೆಗಳ ಬಗ್ಗೂ ಅಡಿಕೆಯಲ್ಲಿ ಪವರ್ ಸ್ಪ್ರೇಯರ್ ಉಪಯೋಗಿಸೋದು, ಮೆಣಸಿನಕಾಳು ಈಗ ಕೊಯ್ದ ನಂತರ ಅದರ ಸಂಸ್ಕರಣೆ ಬಗ್ಗೆ ಉದುರಿಸೋದು ಅಥವಾ ಕ್ಲೀನ್ ಮಾಡೋದು, ಆ ಟೆಕ್ನಿಕ್ಕನ್ನು ಜನರಿಗೆ ಮೂಡಿಸೋದು ಅಂತ ಅಷ್ಟು ಕೆಲಸ ಕಾರ್ಯಗಳನ್ನು ನಮ್ಮಲ್ಲಿ ವಾರ್ಷಿಕವಾಗಿ ಅಥವಾ ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ಆ ವಿಷಯದ ಮಹತ್ವ ಬಂತು ಅಂದರೆ ಮೆಂಬರ್ಗಳನ್ನು ಕರೆದು, ವಿಷಯ ತಜ್ಞರನ್ನು ಕರೆದು ಇಲ್ಲಿ
ನಮ್ಮಲ್ಲಿ ಸಭಾಭವನ ಸಾಕಷ್ಟು ದೊಡ್ಡದಿದೆ, ವ್ಯವಸ್ಥಿತವಾಗಿದೆ. ಅಲ್ಲಿ ಮೆಂಬರದ್ದು ಒಂದು ದಿವಸದ ಕಾರ್ಯಕ್ರಮ, ಸಂವಾದ ಅಥವಾ ಪ್ರಶ್ನೋತ್ತರ ಪ್ರತಿಯೊಂದು ಆ ರೀತಿ ಅವರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಅವರಿಗೆ ಉತ್ತರ ಕೊಡಿಸುವಂಥ ವ್ಯವಸ್ಥೆ ಸಹಿತ ಮಾಡ್ತಾ ಇದ್ದೇವೆ. ಇದಿಷ್ಟು ಹೊರತಾಗಿ ನಮ್ಮಲ್ಲಿ ಪ್ರತಿ ವರ್ಷ ಮತ್ತೆ ಬೇಡಿಕೆ ಬಂದೇ ಬರ್ತದೆ ಬೇರೆ ಬೇರೆ ರೀತಿಯಲ್ಲಿ. ನಮ್ಮಲ್ಲಿ ಈಗ ಸ್ವಲ್ಪ ದನಗಳ ಸಂಖ್ಯೆ ಕಮ್ಮಿ ಆಯಿತು. ಈಗ ಆರ್ಗ್ಯಾನಿಕ್ ಗೊಬ್ಬರದ ಬಗ್ಗೆ ನಾವು ವ್ಯವಸ್ಥೆ ಮಾಡಿಸ್ತಾ ಇದ್ದೇವೆ. ನಂತರ ಟ್ರ್ಯಾಕ್ಟ್ರು ನಮ್ಮಲ್ಲಿ ಈಗ 3 ಟ್ರ್ಯಾಕ್ಟರ್ ಆಯಿತು. ಅಡಿಕೆ ಸುಲಿಯೋ ಮಷಿನ್ ಸಹಿತ ನಾವು ಮೆಂಬರ್ ಮನೆ ಬಾಗಿಲಿಗೆ ಹೋಗಿ ಕೊಟ್ಟು ಬರ್ತೇವೆ. ತೆಂಗಿನಕಾಯಿ ಸುಲಿಯೋ ಮಷಿನ್ ಸಹಿತ ತಂದಿದ್ದೇವೆ. ಅದು ಮೆಂಬರ್ ಜಾಗಕ್ಕೆ ಹೋಗಿ ಬೇಕಾದರೂ ತೆಂಗಿನಕಾಯಿ ಸುಲಿಯುವಂಥ ಒಂದು ವ್ಯವಸ್ಥೆನೂ ಆಗಿದೆ. ಇನ್ನು ಒಂದೊಂದೇ ಹಾಗೆ ಹೆಚ್ಚಾಗಿ ನಮ್ಮಲ್ಲಿ ಬಾಳೆಕಾಯಿಯನ್ನು ಪ್ರತಿ ವಾರಕ್ಕೊಮ್ಮೆ ಮೆಂಬರ್ ಮನೆ ಬಾಗಿಲಿಂದನೇ ಬಾಳೆಕಾಯಿ ಒಟ್ಟು ಮಾಡಿ ಬಾಳೆಕಾಯಿ ವ್ಯಾಪಾರಸ್ಥರಿಗೆ ಅದನ್ನ ಮುಡಿಸುವಂಥ ವ್ಯವಸ್ಥೆ ಸಹಿತ ಮಾಡ್ತೇವೆ. ಈಗ ಇಲ್ಲಿ ವ್ಯವಸ್ಥೆ ಈಗ ರೈತಂಗೆ ಮಾರ್ಕೆಟಿನ ಬಗ್ಗೆ ಇರುವಂಥ ಅನುಕೂಲ ಅಂದರೆ, ಆತ ಮನೆಯಲ್ಲಿ ಈ ಕೃಷಿ ಉತ್ಪನ್ನವನ್ನು ಮಾರ್ಕೆಟಿಗೆ ಹೋಗೋ ರೀತಿಯಲ್ಲಿ ತಯಾರು ಮಾಡ್ದ ಅಂದರೆ ಒಂದು ಚೀಲ ಇರಲಿ 2 ಚೀಲ ಇರಲಿ ಅವ ಸಂಸ್ಥೆಗೆ ತಿಳಿಸಿದ್ರೆ ಸಂಸ್ಥೆಯ ಗಾಡಿ ಮೇಲೆ ಹಮಾಲರು ಸಂಸ್ಥೆಯ ಒಂದು ಸಿಬ್ಬಂದಿ ಹೋಗಿ ಅದನ್ನು ಅವರ ಮನೆ ಬಾಗಿಲಿಂದ ಒಯ್ದು ಮಾರ್ಕೆಟಿನ ಇದಕ್ಕೆ APMC TMS ಇರಲಿ TSS ಇರಲಿ ಅಲ್ಲಿಗೆ ಹಾಕಿ ಅದನ್ನ ವ್ಯಾಪಾರ ಆಗಿ ಬರುವಲ್ಲಿವರೆಗೂ ಸೊಸೈಟಿ ಜವಾಬ್ದಾರಿ ತಗೊಂಡು ಮಾಡ್ತದೆ. ಇಲ್ಲಿ ಆಗಿದ್ದಂಥ ಮಾಲು ರೈತಂಗೆ ಆಸಕ್ತಿ ಇದ್ದರೆ ಅವನು ಪ್ರತಿ ಸ್ಟೆಪ್ಪಿಗೂ ಅವನೇ ಇರ್ಬೋದು. ಇಲ್ದಿದ್ರೆ ಸಂಘದ ಸಿಬ್ಬಂದಿ ಇದ್ದು ಅದಷ್ಟು ಅವನ ಪರವಾಗಿ ಸದಸ್ಯನ ಪರವಾಗಿ ಮಾಡಿ ಅವನ ಖಾತೆಗೆ ಆ ರಕಮ್ ಜಮಾ ಆಗಿರ್ತದೆ, ಖಾಲಿ ಚೀಲ ಬರ್ತದೆ, ಅದು ವಿಕ್ರಿ ಪಟ್ಟಿ ಅವನಿಗೆ ಬಂದು ಮುಟ್ತದೆ ಕೈಗೆ. ಇಲ್ಲೇ ಎಷ್ಟು ಸೌಲಭ್ಯಗಳು ಮತ್ತೆ ಹಣಕಾಸಿನ ವ್ಯವಹಾರನು ಅವನು ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲೇ ನಮ್ದು ಕ್ಯಾಶಿಯರ್ ಇದಿದೆ, ನಾವು ಅವನಿಗೆ ಹಣ ಸಹಿತ ಇಲ್ಲೇ ಕೊಡ್ತೇವೆ. ನಿಮ್ಮ ಸಂಸ್ಥೆಯಿಂದಲೇ ಹಣ ವ್ಯವಸ್ಥಿತವಾಗಿ ಸಿಗ್ತದೆ. ಅಂದರೆ ಇಲ್ಲಿ ಇದಿಷ್ಟ್ರ ಮಧ್ಯದಲ್ಲಿ ಸದಸ್ಯರ ಮಕ್ಕಳ ಲಗ್ನಕ್ಕೆ, ಹೆಣ್ಣುಮಕ್ಕಳ ಲಗ್ನಕ್ಕೆ ನಮ್ಮಲ್ಲಿ ಮುಂಚೆ ಸ್ವಲ್ಪ ಹೆಚ್ಚಿಗೆ ಕಷ್ಟ ಇತ್ತು. ಹಣಕಾಸಿನ ಬಗ್ಗೆ ವಧುಶ್ರೀ ಠೇವು ಅಂತ ಮಾಡ್ತೀವಿ. ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ವಿದ್ಯಾ ಠೇವು, ಶಿಕ್ಷಣ ಠೇವು ಎದುರು ಮಾಡಿದ್ವಿ. ನಂತರ ಕೆಲವಷ್ಟು ಮೆಂಬರ್ ವಯಸ್ಸಾಗಿ ತೀರ್ಕೊಂಡಾಗ ಅವಾಗ ಇನ್ನೂ ಹಣಕಾಸಿನ ಸ್ವಲ್ಪ ಕಷ್ಟನೂ ಇತ್ತು. ಡೆತ್ ಫಂಡ್ ಅಂತ ಒಂದು ನಾವು ಮಾಡಿ, ಈಗ ಒಂದು ಮೆಂಬರ್ ಮೃತ ಆದ ಅಂದರೆ ಅವನ ವಾರಸುದಾರಿಗೆ ಧಾರ್ಮಿಕ ಕ್ರಿಯೆ ಮಾಡಿ ಒಂದು ಸಪೋರ್ಟ್ ಆಗಲಿಕ್ಕೆ ಒಂದು 10,000 ರೂಪಾಯಿನ ನಾವು ತಗೊಂಡೋಗಿ ಕಮಿಟಿಯವರು ಅವರು ಮನೆಗೆ ಹೋಗಿ ಕೊಟ್ಟು ಬರ್ತೇವೆ. ಸಾಂತ್ವನ ಹೇಳಿ ಮುಂದಿನ ಕಾರ್ಯಕ್ರಮ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸೊಸೈಟಿ ಸಪೋರ್ಟು ಅವರಿಗೂ ಹೇಳಿ ಬರ್ತೇವೆ. ಇದಿಷ್ಟು ಕಾರ್ಯಕ್ರಮ ನಾವು ಮಾಡ್ಕೊಳ್ತಿದ್ದಾಗೆ ಈಗ ಏನೇನು ಮತ್ತೆ ಹೊಸ ಇದು ಅವರದ್ದು ಬೇಕಾಗ್ತದೆ ಅವರು ಹೇಳಿದ್ರೆ ನಾವು ಅದನ್ನ ಮಾಡ್ತಾ ಇದ್ದೇವೆ. ಮತ್ತು ಈಗ ಮೊದಲಿಂದ ನಮ್ಮಲ್ಲಿ ಈ ಜೇನಿನ ವ್ಯವಸಾಯ ಚೆನ್ನಾಗೇ ಇತ್ತು. ಅದು ಮಧ್ಯಂತರದಲ್ಲಿ ಕಡಿಮೆ ಆಗ್ತಾ ಬಂದಿತ್ತು. ಮತ್ತೀಗ ಎರಡನೇ ಜೇನು ಸಾಕಾಣಿಕೆ ಇದಕ್ಕೂ ತರಬೇತಿ ಕೊಡಿಸಿ ಈಗ 2 ವರ್ಷದ ಈಚೆ ಈಗ ಸ್ವಲ್ಪ ಜನ ಮತ್ತೆ ಪರತ್ತು ಜೇನು ಸಾಕಾಣಿಕೆಯನ್ನು ಕಾರ್ಯಕ್ರಮವನ್ನು ಹಾಕ್ಕೊಳ್ತಾ ಇದ್ದಾರೆ. ಈಗ ಹೊಸ ಬೆಳೆ ಬರುವಾಗ ನಮ್ಮಲ್ಲಿ ಹಳೆ ಬೆಳೆಗೆ ರೋಗ ಬಂದು ಅದು ಕಂಟ್ರೋಲ್ ಆಗುವುದಿಲ್ಲ ಹೇಳುವಂಥ ಸ್ಥಿತಿ ಬಂದಾಗೆಲ್ಲ ಅದಕ್ಕೆ ಕೃಷಿ ವಿಶ್ವವಿದ್ಯಾಲಯದೊಟ್ಟಿಗೆ ಸೇರಿ ಪರಿಹಾರ ಹುಡುಕೋದೊಂದು, ಇಲ್ಲ ಹೊಸ ಬೆಳೆ ಹುಡುಕೋದೊಂದು. ನಮ್ಮಲ್ಲಿ ಮೊದಲು ಬಾಳೆಗೆ ಕಟ್ಟೆ ಬಂತು. ಆಗ ಕೋಕೋ ಬೆಳೆಯುವ ಇದನ್ನು ನಮ್ಮಲ್ಲಿ ನಾವು ದಕ್ಷಿಣ ಕನ್ನಡದಿಂದ ಕೋಕೋ ಬೀಜ ಸಸಿ ತರಿಸಿ ಇಲ್ಲಿ ಕೊಟ್ಟು ಕೋಕೋ ಬೆಳೆಯನ್ನು ಒಂದು ಚೆನ್ನಾಗಿ ಆರಂಭ ಮಾಡಿದ್ವಿ. ಅದಕ್ಕೂ ರೋಗ ಬಂತು. ನಂತರ ವೆನಿಲಾ ಮೆಣಸಿಗೆ ರೋಗ ಬಂದಾಗ ವೆನಿಲಾ ಬೆಳೆನೂ ನಾವು ತಂದಿಲ್ಲಿ ಪ್ರಯೋಗ ಮಾಡಿದ್ವಿ, ಚೆನ್ನಾಗೇ ಬಂತು. ಅದಕ್ಕೂ ರೋಗ ಬಂತು. ಈಗ ಅದ್ರ ಬಿಟ್ಟು ಈಗ ಕಾಫಿಯನ್ನು ತಂದು ಹಾಕಿ ಈಗ ಚೆನ್ನಾಗಿ ಬರ್ತಾ ಇದೆ, ಬೆಳೆನೂ ತೆಗಿತಾ ಇದ್ದಾರೆ. ಈಗ ಜನರದ್ದು ಸಮಸ್ಯೆ ಬಂದಾಗೆ ನಾವು ಅದಕ್ಕೆ ಪರಿಹಾರ ಹುಡುಕೋದು, ಅವರಿಗೆ ಬೆನ್ನೆಲುಬಾಗಿ ಅಂದ್ರೆ ಅವರ ಹಿಂದೆ ಬದಿ ನಿಂತು ಈ ಕಾರ್ಯಕ್ರಮವನ್ನು ಆದಾಯ ಚೆನ್ನಾಗಿ ಅವನಿಗೆ ತೆಗೆಯುವಂಥ ಇದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೇವೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಹುಳುವಳ ಸೇವಾ ಸಹಕಾರಿ ಸಂಘ ನಿಯಮಿತ ಬೈರುಂಬೆ ಇದರ ಒಂದು ಇದರಲ್ಲಿ ಬರ್ತಕ್ಕಂಥ ಜನರಿಗೆ ವಿಶೇಷವಾದ ಸೌಲಭ್ಯಗಳನ್ನು ಯಾವ ರೀತಿ ಒದಗಿಸಿಕೊಡ್ತಾ ಇದ್ದೀರಿ? ಈಗ ನಮ್ಮಲ್ಲಿ ಈಗ 850 ಜನ ಷೇರು ಸದಸ್ಯರಿದ್ದಾರೆ. ಅವರ ಸದಸ್ಯರ ಪ್ರತಿ ವ್ಯವಹಾರಕ್ಕೆ ಅವರ ಜಮೀನಿನ ತೀವ್ರ ತುಂಬೋದಿರಲಿ ಅಥವಾ ಪಂಚಾಯತ್ ಕರ ತುಂಬೋದಿರಲಿ ಅಥವಾ ಕರೆಂಟ್ ಬಿಲ್ ತುಂಬೋದಿರಲಿ, ಫೋನ್ ಬಿಲ್ ತುಂಬೋದಿರಲಿ, ಅವರು ಪ್ರತಿಯೊಬ್ಬರು ಆಫೀಸಿಗೆ ಅಲಿಯೋ ಅವಶ್ಯಕತೆ ಇಲ್ಲ. ಅವರು ಸಂಘಕ್ಕೆ ತಂದು ಆ ಬಿಲ್ಲನ್ನು ಕೊಟ್ಟರೆ ಅವರ ಪರವಾಗಿ ನಾವು
ಅಲ್ಲಿ ತುಂಬಿ ಅದರ ಪಾವತಿಯನ್ನು ಕೊಟ್ಟಿರ್ತೇವೆ. ಅವ್ರ ಅಕೌಂಟಿಗೆ ಇಲ್ಲಿ ಖರ್ಚು ಹಾಕಲಿಕ್ಕೆ ಅವರ ಅನುಮತಿಯನ್ನು ಮುಂಚೆ ಪಡೆದಿರ್ತೇವೆ. ಆ ವ್ಯವಸ್ಥೆಯನ್ನು ನಾವು ಸದಸ್ಯರಿಗೆ ಮಾಡಿಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮಲ್ಲಿ ಸಂಘದ ಇದರಲ್ಲಿ ಅವರು ಪೂರ್ತಿ ವ್ಯವಹಾರ, ಈಗ ನಾವು ಸ್ವಲ್ಪ ವ್ಯವಹಾರ ಇಲ್ಲಿ ಮಾಡಿ ಮತ್ತೊಬ್ಬರು ಹೆಚ್ಚಿಗೆ ವ್ಯವಹಾರ ಮಾಡೋದ್ರಲ್ಲಿ ನಾವು ಅವರಿಗೆ ಹೆಚ್ಚಿಗೆ ಸಪೋರ್ಟ್ ಮಾಡೋದಿಲ್ಲ. ಪೂರ್ತಿ ಇಲ್ಲಿ ವ್ಯವಹಾರ ಮಾಡುವಂಥ ಮೆಂಬರಿಗೆ ಹೆಚ್ಚಿಗೆ ಸವಲತ್ತನ್ನು ನಾವು ಕೊಡುವಂಥ ವ್ಯವಸ್ಥೆ ಇಲ್ಲಿ ನಾವು ಮಾಡ್ಕೊಳ್ತಾ ಇದ್ದೇವೆ. ಅಂದರೆ ನಾವು ಕಿರಾಣಿ ಇಲ್ಲೇ ಪೂರ್ತಿ ವ್ಯವಹಾರ ಮಾಡಿದ್ರು ಅಂದರೆ ಕಿರಾಣಿ ಬಂದ ಲಾಭದಲ್ಲಿ ನಾವೊಂದು 5% ರಿಬೇಟ್ ಕೊಡಲಿಕ್ಕೆ ಅವರಿಗೆ ಅವಕಾಶ ಇಟ್ಕೊಂಡಿದ್ದೇವೆ. 4% ರಿಬೇಟ್ ಈ ವರ್ಷ ಕೊಟ್ಟಿದ್ದೇವೆ. ಅದು ಈಗ ಮೆಂಬರಿಗೆ ಕಿರಾಣಿ ಇದ್ರೊಳಗೆ ನಮಗೆ ಲಾಭ ಆಯಿತು ಅಂದರೆ ಮೆಂಬರಿಗೆ ಅದನ್ನ ಲಾಭ ವರ್ಗಾಯಿಸುವಷ್ಟು ಅವಕಾಶ ಇದೆ. ನಂತರ ನಮ್ಮ ಮೆಂಬರಲ್ಲಿ ಶೀಕ್ ಬಿದ್ದರು, ಏನೋ ಅನಾರೋಗ್ಯ ಇದಾಯಿತು, ಆಸ್ಪತ್ರೆ ಖರ್ಚು ವೆಚ್ಚ ಈಗಂತೂ ಜಾಸ್ತಿ. ಈಗ ನಮಗೆ ಮಾರ್ಕೆಟಿಂಗ್ ಸೊಸೈಟಿಯಲ್ಲೂ ಇದೇ ರೀತಿ ವ್ಯವಸ್ಥೆ ಈಗ ಮಾಡಿದ್ದಾರೆ. ಮೊದಲು ನಮ್ಮಲ್ಲಿ ನಾವು ನೇರವಾಗಿ ಅವರಿಂದ ಯಾವುದೇ ಶುಲ್ಕ ಸಂಗ್ರಹಿಸುವುದಿಲ್ಲ. ನಮ್ಮ ಲಾಭದಲ್ಲೇ ಕೆಲವಷ್ಟು ಅಂಶವನ್ನು ತೆಗೆದಿಟ್ಕೊಂಡು ಅದನ್ನು ಮೆಂಬರಿಗೆ ಒಂದು 15% ಸಪೋರ್ಟಿಂಗ್ ಆಗಿ ಸುರಕ್ಷಾ ನಿಧಿಯಿಂದ ಶೀಕ್ ಆಸ್ಪತ್ರೆ ವಾಸ ಮಾಡೋದಿಲ್ಲ ಅಥವಾ ಉಳಿದ ಸಮಸ್ಯೆ ಆದವರಿಗೆ 15% ಅಷ್ಟನ್ನ ನಾವು ಸದಸ್ಯರಿಗೆ ಕೊಡ್ತಾ ಇದ್ದೇವೆ. ಮತ್ತು ಇದ್ದ ಲಾಭದಲ್ಲಿ ಕೆಲವಷ್ಟು ನಮ್ಮ ಪ್ರಕೃತಿ ವಿಕೋಪ ಪರಿಹಾರ ನಿಧಿ ಅಂತ ಮತ್ತು ಸಂಕಷ್ಟ ಪರಿಹಾರ ನಿಧಿ ಅಂತ ಒಂದು ವ್ಯವಸ್ಥೆ ಇದೆ. ಮೆಂಬರ್ರೇ ಅವರ 3 ವರ್ಷದ ಬೆಳೆಯಲ್ಲಿ 1%ನಷ್ಟು ಈ ಠೇವಿಗೆ ಅವರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಸಂಕಷ್ಟ ಪರಿಹಾರ ನಿಧಿ ಪ್ರಕೃತಿಯಿಂದ ವಿಕೋಪದಿಂದ ನಮ್ಮಲ್ಲಿ ಏನಾದರೂ ಬೇಸಾಯದ ಅವರ ತೋಟಕ್ಕೆ ಅಥವಾ ಜಮೀನಿಗೆ ಅವರಿಗೆ ಅಪಾಯ ಆಯಿತು ಅಂದರೆ, ಅಥವಾ ಆರೋಗ್ಯದ ಸಮಸ್ಯೆ ಬಂತು ಅಂದರೆ, ಶಿಕ್ಷಣಕ್ಕೆ ಸಮಸ್ಯೆ ಬಂತು ಅಂದರೆ, ಈ ಒಂದು 70 ಲಕ್ಷ ರೂಪಾಯಿದೊಂದು ಸಂಕಷ್ಟ ಪರಿಹಾರ ನಿಧಿ ನಮ್ಮಲ್ಲಿ ಈಗ ಇದೆ. ಅದರ ಮೂಲಕ ಅವರಿಗೆ ನಾವು ಅಂದರೆ ಅವ್ರನ್ನ ಸಪೋರ್ಟ್ ಆಗಿ ಮಾಡಿಕೊಡ್ತಾ ಇದ್ದೇವೆ. ತೊಂದರೆ ಬಿದ್ದವರಿಗೆ ಆ ನಿಧಿಯಿಂದ ಸಾಲವನ್ನು ಕೊಡ್ತೇವೆ ಅಥವಾ ಸಹಾಯಧನವನ್ನು ಕೊಡ್ತೇವೆ. ಈಗ ಅದು ನಮ್ಮಲ್ಲಿ ಸಣ್ಣ ಒಂದು 20-25 ಲಕ್ಷ ರೂಪಾಯಿ ಅಷ್ಟನ್ನು ಕಡಿಮೆ ಬಡ್ಡಿ ದರದಲ್ಲಿ ಅಥವಾ ನಿಬ್ಬಡ್ಡಿಯಿಂದ ರೈತ ತನ್ನ ಬೇಸಾಯವನ್ನು ಸರಿಯಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಮತ್ತು ಇಲ್ಲಿ ನಮ್ಮಲ್ಲಿ ಕಾರ್ಯಕ್ರಮ ಆದರೆ ಹೆಚ್ಚಾಗಿ ಮನೆ ಆವರಣದಲ್ಲೇ ಮಾಡುವಂಥದ್ದು, ಲಗ್ನ ಇರಲಿ ಅಥವಾ ಅವರದ್ದು ಧಾರ್ಮಿಕ ಕಾರ್ಯಕ್ರಮ ಇರಲಿ, ಅಲ್ಲಿ ಸ್ವಲ್ಪ ಜಾಗದ್ದು ಅಥವಾ ನಮ್ಮಲ್ಲಿ ಚಪ್ರ ಹಾಕುವಂಥದ್ದಕ್ಕೆಲ್ಲ ಕೊರತೆ ಆಗೋದಕ್ಕೆ ಅಥವಾ ಊಟಕ್ಕೆ ಅವರಿಗೆ ಬೇಕಾಗುವಂಥ ಸಾಮಗ್ರಿ, ಈಗ ಟೇಬಲ್ಲು, ಕುರ್ಚಿ, ಇಂಥದಕ್ಕೆ ನಾವು ಸಂಘದಿಂದನೇ ಅದಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ರೈತನಿಗೆ ಅತಿ ಕಡಿಮೆ ಚಾರ್ಜ್ ಕೊಟ್ಟು ಶಾಮಿಯಾನ ಮತ್ತು ಉಳಿದ ಪರಿಕರಗಳನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಮತ್ತು ಉಚಿತವಾಗಿ ನಮ್ಮಲ್ಲಿ ಕೃಷಿ ಇದ್ರ ಬಗ್ಗೆ ತರಬೇತಿಯನ್ನು ಕೊಟ್ಟು ನಮ್ಮ ಒಂದು ಸಿಬ್ಬಂದಿಗೆ ಅವರು ಇಲ್ಲೇ ಸರ್ವಿಸ್ ಮಾಡ್ತಾ ಇದ್ದಾರೆ. ಕೃಷಿ ಇದ್ರೊಳಗೆ ಪ್ರತಿ ವೇಳೆಗೆ ಯಾವ್ಯಾವ ಕೃಷಿ ಕೆಲಸ ಆಗಬೇಕು ಅಥವಾ ಕೃಷಿ ಮಾಡುವಂಥ ಪದ್ಧತಿ ಅಥವಾ ಈಗಿನ ಹೊಸ ಸಂಶೋಧನೆ ಆದರೆ ಅದರ ಬಗ್ಗೆ ಸಲಹೆ ಕೊಡಲಿಕ್ಕೆ ಉಚಿತವಾಗಿ ಅದನ್ನ ಮೆಂಬರ್ ಜಾಗಕ್ಕೆ ಹೋಗಿ ಕೊಟ್ಟು ಬರ್ತಾ ಇದ್ದಾರೆ. ಮತ್ತು ಈಗ ನಮ್ಮಲ್ಲಿ ಕಮಿಟಿ ಇದು ಈಗ ನಾವು 13 ಜನ ಕಮಿಟಿ ಮೆಂಬರ್ ಇದ್ದೇವೆ. ಅದರೊಳಗೆ 7 ಜನ ರೈತ ಪ್ರತಿನಿಧಿಗಳೇ ಇರ್ತೇವೆ. ಇವರು ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಆದರೂ ಪ್ರತಿ ಮೆಂಬರ್ ತೋಟ, ಅವ್ರ ಜಮೀನು, ಅವ್ರ ಮನೆ ಹತ್ತಿರ ಹೋಗಿ ಅವರನ್ನೇ ನೇರವಾಗಿ ಸಂಪರ್ಕ ಮಾಡಿ ಅವರು ಕುಂದುಕೊರತೆ ಅಥವಾ ಸಂಘದಿಂದ ಅವರಿಗೆ ಏನು ಸೌಲಭ್ಯ ಬೇಕಾಗ್ತದೆ ಅದನ್ನು ಸಹಿತ ಕೇಳ್ತೇವೆ. ಅಥವಾ ಸಂಘದ ಬಗ್ಗೆ ಅವ್ರದ್ದೇನಾದ್ರು ಸಲಹೆ ಸೂಚನೆ ಅಥವಾ ದೂರಿದ್ದರೂ ಸಹಿತ ಅವರು ಜಾಗದಲ್ಲೇ ಹೋಗಿ ಕೇಳಿ ಆದಷ್ಟು ನಮಗೆ ಪರಿಹಾರ ಮಾಡುವಂಥದ್ದಿದ್ರೆ ಅದನ್ನ ಮಾಡಿಕೊಡ್ತೇವೆ. ಅಂದರೆ ನಮಗೆ ಪ್ರತಿ ಮೆಂಬರದ್ದು ಬೇಸಾಯ ಹೇಗಿದೆ, ಅವ್ರ ಜೀವನ ಕ್ರಮ ಹೇಗಿದೆ, ಅವರ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಅದಷ್ಟು ನಮಗೆ ನೇರವಾಗಿ ಸಿಗ್ತದೆ. ಹಾಗಾಗಿ ನಮ್ಮಲ್ಲಿ ಮೆಂಬರು, ಕಮಿಟಿ ಮೆಂಬರು ಹೀಗೆ ವ್ಯತ್ಯಾಸ ಇಲ್ಲ. ಅವರು ಬಂದರೂ ಎಲ್ಲರೂ ಒಂದೇ ರೀತಿ ಇದರಿಂದನೇ ವ್ಯವಹಾರ ಚೆನ್ನಾಗಿ ಇದಾಗ್ತದೆ. ಈಗ ಮೌನ ಕ್ರಾಂತಿ ಇದ್ರೊಳಗೆ ಆ ರೀತಿ ಮಾಡ್ತಾ ಇದ್ದೇವೆ. ಉಳಿದ ನರ್ಸರಿ ಇದು ಹೊಸದಾಗಿ ಈ ಕೋಆಪರೇಟಿವ್ ಇದ್ರೊಳಗೆ ಕಡಿಮೆ ಇತ್ತು. ನಾವು ಇಲ್ಲಿ ತರಕಾರಿ ಸಸ್ಯಗಳನ್ನು ಸಹಿತ ಮಾಡಿ ರೈತರಿಗೆ ಹಂಗಾಮಿಗೆ, ಈಗ ಬೇಸಿಗೆಯಲ್ಲಿ ಹಾಕುವಂಥ ತರಕಾರಿ ಇಂತಿಂಥದ್ದು ಅಥವಾ ಮಳೆಗಾಲಕ್ಕೆ ಇಂಥದ್ದು ಆ ಸಸಿಯನ್ನು ತಯಾರು ಮಾಡಿ ಸದಸ್ಯರಿಗೆ ಅಂದರೆ ಶುಲ್ಕವಾಗಿ ಸ್ವಲ್ಪ ನಾಮಿನಲ್ ಶುಲ್ಕ ಕೊಟ್ಟು ಸಸಿ ಕೊಡ್ತೇವೆ. ಅವರು ತರಕಾರಿ ಬೆಳೆದು ಅದನ್ನು ಒಳ್ಳೆ ಇದ್ರೊಳಗೆ ಮಾಡ್ಕೊಳ್ತಾ ಇದ್ದಾರೆ.
ಮತ್ತು ಅಡಿಕೆ ಸಸಿ, ಕಾಳುಮೆಣಸಿನ ಗಿಡ, ಹಣ್ಣಿನ ಗಿಡ ಯಾವುದು ಸಹಿತ ನಮ್ಮ ನರ್ಸರಿ ವಿಭಾಗದಲ್ಲಿ ರೈತರಿಗೆ ಸಿಗುವಂಗೆ ಮಾಡಿದ್ದೇವೆ. ಒಟ್ಟು ಅವರ ವ್ಯವಹಾರಕ್ಕೆ ಈಗ ಅವರ ತೀರ್ವೆ ಇರಲಿ, ಪಂಚಾಯತ್ ಕರ ಇರಲಿ, ಉಳಿದ ಮೊಬೈಲಿನ ಕರೆನ್ಸಿ ಸಹಿತ ಇಲ್ಲಿ ವ್ಯವಸ್ಥೆ ಇದೆ, ಕರೆಂಟ್ ಬಿಲ್ಲು, ಫೋನ್ ಬಿಲ್ಲು. ಈಗ ಅವು ಸಾಮೂಹಿಕವಾಗಿ ನಮ್ಮ ಮೆಂಬರ್ ಕೊಡುವಂಥ ಎಲ್ಲ ಶುಲ್ಕವನ್ನು ಅವ್ರ ಖಾತೆಯಿಂದನೇ ಖರ್ಚು ಹಾಕಿ ನಾವು ಸಂದಾಯಿತ ಮಾಡುವಂಥ ವ್ಯವಸ್ಥೆ ಸಹಿತ ಮಾಡ್ಕೊಂಡಿದ್ದೇವೆ. ಮತ್ತು ಈಗ ಇಲ್ಲಿಂದನೇ ಅವರಿಗೆ ಮಕ್ಕಳಿಗೆ ಕಳಿಸೋದು ಅಥವಾ ಏನಾದರೂ ವ್ಯವಸ್ಥೆ ಇದ್ದರೆ RTGS ವಿಭಾಗದಲ್ಲಿ ಸಹಿತ ನಾವು ಈಗ ಇಲ್ಲಿಂದ ನೆಫ್ಟ್ ಮಾಡೋದಿರಲಿ, RTGS ಮೂಲಕ ಕಳಿಸುವಂಥ ಇದಿರಲಿ. ಸರ್, ಇದರ ಜೊತೆಗೆ ಈ ಅಡಿಕೆ ಬೆಳೆಗಾರರಿಗೆ ಯಂತ್ರೋಪಕರಣಗಳಿರ್ಬೋದು, ಮತ್ತೆ ಒಂದು ಪಂಪ್ ಇರ್ಬೋದು, ಯಾವ ರೀತಿಯ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿದ್ದೀರಿ? ಈಗ ಅಡಿಕೆ ಬೆಳೆಗಾರರಿಗೆ ಬಂತು, ಭತ್ತದ ಬೆಳೆಗಾರರಿಗೆ ಬಂತು. ಅವರು ಯಾವ ಉದ್ದೇಶಕ್ಕೆ ತಮಗೆ ಸಾಲ ಬೇಕು ಉಳಿದ್ರೆ ಅದನ್ನ ನಾವು ವ್ಯವಸ್ಥಿತವಾಗಿ ಸಾಲವನ್ನೇ ಮಂಜೂರು ಮಾಡಿಸಿ ಅವರಿಗೆ ಕೃಷಿ ಸಾಲದಲ್ಲಿ ಸಿಗುವಂಥ ಅನುಕೂಲ ಇದ್ದರೆ ಆ ಅವಶ್ಯಕತೆ ಬಿದ್ದಷ್ಟು ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಮತ್ತು ಸಂಘದ ಈಗ 10 ಗ್ರಾಮ ಅಂದರೆ ಸಣ್ಣ 7-8 ಕಿಲೋಮೀಟರ್ ಇಲ್ಲಿಂದ ದೂರ ಆಗುವಂಥ ಇದಕ್ಕೆ ನಾವು 3 ಅಂದರೆ ಬದಿಗೆ ನಮ್ಮದು ಬ್ರ್ಯಾಂಚ್ ಇದೆ. ಒಂದು ಬೆಳೆಲೆ ಅಂದರೆ ತಾರಗೋಡು, ಬೆಳೆಲೆ ಮತ್ತು ಸಿರ್ಸಿಯಲ್ಲೂ ಒಂದು ಬ್ರ್ಯಾಂಚ್ ಇಟ್ಕೊಂಡಿದ್ದೇವೆ. ಅಂದರೆ ಅಲ್ಲಿ ಬೆಳೆ ಸಾಲ ಅಥವಾ ಉಳಿದ ಠೇವು ಅಥವಾ ಸಾಲದ ಬಗ್ಗೆ ಆದಷ್ಟು ವ್ಯವಸ್ಥೆ ಇರ್ತದೆ. ಈ ತಾರಗೋಡು ಮತ್ತು ಬೆಳೆಲೆಯಲ್ಲಿ ಕಿರಾಣಿ, ಜವಳಿ, ಉಳಿದ ರಾಸಾಯನಿಕ ಗೊಬ್ಬರಗಳು, ಪೈಪು, ಫಿಟ್ಟಿಂಗ್ಸು ಇದಿಷ್ಟು ವ್ಯವಸ್ಥೆ ಇಲ್ಲೇ ಸಿಗ್ತದೆ. ಬೈರುಂಬೆ, ತಾರಗೋಡು ಮತ್ತು ಬೆಳೆಲೆ. ತುಂಬ ಸಂತೋಷ ಸರ್. ಸರ್, ಇನ್ನು ಹುಳುಗೋಳು ಸೇವಾ ಸಹಕಾರಿ ಸಂಘ ನಿಯಮಿತ ಬೈರುಂಬೆ ಇದು ಇನ್ನೂ ಅಭಿವೃದ್ಧಿ ಆಗಬೇಕಾದ್ರೆ ಸಮಗ್ರ ಅಭಿವೃದ್ಧಿಗಾಗಿ ತಾವು ಅಧ್ಯಕ್ಷರಾಗಿ ಯಾವ್ಯಾವ ಒಂದು ಹೊಸ ಹೊಸ ಯೋಜನೆಗಳನ್ನು ತಾವು ರೂಪಿಸಿದ್ರಿ? ನಾವು ಇಲ್ಲಿ ನಮ್ಮ ಸಂಘದ ಸದಸ್ಯರೊಟ್ಟಿಗೆ ಪ್ರತಿದಿನ ಸಂಜೆ ಬರುವಂಥ ಸದಸ್ಯರೊಟ್ಟಿಗೆ ನಾವು ಸಂವಾದ ನಡೀತಾನೆ ಇರ್ತದೆ. ಇದರ ಮೂಲಕ ಕೆಲವಷ್ಟೆಲ್ಲ ಬೇಕಾಗುವ ವ್ಯವಸ್ಥೆಯನ್ನು ಸಹಿತ ಇದು ಮಾಡಿಕೊಡ್ತಾ ಬಂದೇವೆ. ಆಗ ಒಮ್ಮೆ ಹೇಳಿದಾಗೆ ನಮ್ಮಲ್ಲಿ ಜೀವನ ಮಟ್ಟ ಈಗ ಹಣಕಾಸಿನ ಇದರೊಳಗೆ ಸ್ವಲ್ಪ ಅವರು ಒಳ್ಳೆಯ ಸುಧಾರಣೆ ಆಗಿ ವ್ಯವಸ್ಥೆ ಈ ಕೂಲಿ ಸಿಗೋ ಪ್ರಮಾಣ ಕಡಿಮೆ ಆದಾಗ ಅವರು ಆದಷ್ಟು ಆ ಪ್ರಮಾಣ ಕೂಲಿ ಸಿಗೋದಂಥ ಕಾಲದಲ್ಲಿ ಸಹಿತ ಇವರ ಬೇಸಾಯ, ಉಳಿದ ಮನೆ ನಿರ್ವಹಣೆ ಸುಲಭವಾಗಿ ಆಗುವಂಥ ಇದಕ್ಕೆ ಕೆಲವಷ್ಟು ಯೋಜನೆಯನ್ನು ಮಾಡಲಿಕ್ಕೆ ಹಚ್ಕೊಳ್ತಾ ಇದ್ದೇವೆ. ಈಗ ಸೋಲಾರ್ ವಾಟರ್ ಹೀಟರ್ ಬಗ್ಗೆ ಈಗ ನಮ್ಮಲ್ಲಿ ಸಣ್ಣ ವರ್ಷದಲ್ಲಿ 8 ತಿಂಗಳ ನೆಕ್ಕಿ ಬಿಸಿಲು ಸಿಗ್ತದೆ ಚೆನ್ನಾಗಿ. ನೀರನ್ನು ಕಾಯಿಸ್ಲಿಕ್ಕೆ ನಮ್ಮಲ್ಲಿ ಎಲ್ಲರೂ ಬಿಸಿ ನೀರು ಸ್ನಾನ, ಉಳಿದ ಇದಕ್ಕೂ ಬಿಸಿ ನೀರು ಬಳಕೆ ಜಾಸ್ತಿ ಇರ್ತಿತ್ತು. ಅದಕ್ಕೆ ಕಟ್ಟಿಗೆ ತಂದು ಸಂಗ್ರಹ ಮಾಡಿಕೊಂಡು ಕಟ್ಟಿಗೆ ಉರುಳ ಮಾಡೋ ಬದಲಿಗೆ ಅದನ್ನು ಸೋಲಾರ್ ವಾಟರ್ ಹೀಟರ್ನ ಹಾಕಿ ಈಗ ನಮ್ಮಲ್ಲಿ ಈಗಾಗಲೇ ಒಂದು 50 ಜನರ ಅಂದಾಜು ಮೆಂಬರ್ ಅದನ್ನ ಅಳವಡಿಸ್ಕೊಂಡಿದ್ದಾರೆ. ಈಗ ಮತ್ತೆ ನಡೀತಾನೆ ಇದೆ ಆ ಕಾರ್ಯಕ್ರಮ. ನಂತರ ಅವರು ಮೆಂಬರು ಯಾವ ರೀತಿ ಬೇಕು ತಮಗೆ ಹೇಳುವಂಥದ್ದು ಇಟ್ಟರೆ ನಾವು ಅದನ್ನ ಪ್ರತಿ ಮೆಂಬರ್ದ ಅವಶ್ಯಕತೆ ತಕ್ಕಾಗಿ ಅದನ್ನ ಲಾಗು ಮಾಡ್ತಾ ಇರ್ತೇವೆ. ಈಗ ಅಡಿಕೆ ನರ್ಸರಿ ಕೆಲವು ಜನ ಹೊಸದಾಗಿ ಇದ್ರ ಮಾಡ್ತಾ ಇದ್ದಾರೆ. ನಾವು ಸೊಸೈಟಿಯವ್ರು ಸಹಿತ ಚಾಲಿ ಸೊಲಿಯ ಮಷಿನ್ನು ಅವರು ಮೆಂಬರ್ ಇದಕ್ಕೆ ಬೇಕಾಯಿತು ಅಂದರೆ ಹೊಸದಾಗಿಂದ ಮತ್ತೊಂದು ಟ್ರ್ಯಾಕ್ಟ್ರಿಗೆ ಅದನ್ನ ಹೊಸ ಇದನ್ನು ಮಾಡ್ಕೊಳ್ತಾ ಇದ್ದೇವೆ. ನಂತರ ಇಲ್ಲಿ ವಾಯು ಮಾಲಿನ್ಯದ ಪರೀಕ್ಷಾ ಕೇಂದ್ರವನ್ನೊಂದು ನಾವು ಇಲ್ಲಿ ಅಳವಡಿಸ್ಕೊಳ್ಳೋ ಇದರ ಬಗ್ಗೆ ಈಗ ಪ್ರಯತ್ನ ಮಾಡಿ ಅದನ್ನ ಈಗಾಗಲೇ ನಮ್ಮದು ಈ ಇಲಾಖೆ ವತಿಯಿಂದ ಮಂಜೂರಿ ಇದರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಂತರ ಈಗ ಈ ನಮ್ಮಲ್ಲಿ ಅಡಿಕೆ ಇದಕ್ಕೆ ಮದ್ದು ಹೊಡೆಯೋದು, ನಂತರ ಕೊನೆ ಕೊಯ್ಯೋದು, ಅದು ಒಂದು ಲೇಬರ್, ಅದು ಸ್ಕಿಲ್ಡ್ ಅಂದರೆ ಅತಿ ಟ್ರೈನಿಂಗ್ ಆದಂಥ ವ್ಯಕ್ತಿ ಮರ ಮೇಲೆ ಹತ್ತಿ ಒಂದು 50-60 ಫುಟ್ ಎತ್ತರಕ್ಕೆ ಹೋಗಿ ಮದ್ದು ಸಿಂಪಡಣೆ ಮಾಡಿ ನಂತರ ಕೊನೆ ಕೊಯ್ಲಲ್ಲೂ ಸಹಿತ ಅಲ್ಲಿಂದ ಕೊಯ್ದು ಹಗ್ಗದ ಮೂಲಕ ಕೆಳಗಿಳಿಸುವಂಥ ವ್ಯವಸ್ಥೆ ಇತ್ತು. ಅದು ಸ್ವಲ್ಪ ಈಗ ಆ ಕೆಲಸಗಾರರಿಗೆ ರಿಸ್ಕಿನ ಅಪಘಾತದ ಒಂದು ಸಂದರ್ಭ ಇರ್ತಿತ್ತು. ಈಗ ಅದನ್ನ ತಪ್ಪಿಸ್ಲಿಕ್ಕೆ ಈಗ ಕಾರ್ಬನ್ ಫೈಬರನ್ನು ದೋಟಿ ಬಳಸಿ ಮದ್ದು ಸಿಂಪಡಣೆಯನ್ನು ಈಗ ಮಾಡಿಸ್ತಾ ಇದ್ದೇವೆ. ಕಳೆದ ವರ್ಷ ಒಂದು 100 ಎಕರೆ ಹತ್ತಿರ ನಮ್ಮಲ್ಲಿ ಸಿಂಪಡಣೆ ಆಗಿರ್ಬೋದು. ಹಾಗೆ ಈ ವರ್ಷ ಈಗ ಕೊನೆ ಕೊಯ್ಲು ಸಹಿತ ಆ ಡ್ಯೂಟಿ ಮೂಲಕನೇ ಮಾಡಿಸುವಂಥ ವ್ಯವಸ್ಥೆನೂ ನಾವು ಈಗ ಮಾಡ್ತಾ ಇದ್ದೇವೆ. ಈಗ ಮತ್ತೆ
ಡ್ರೈಯರ್ ಬಗ್ಗೆ ಈಗ ನಮ್ಮಲ್ಲಿ ಈಗ ಈ ವರ್ಷ ಮಳೆಗಾಲ ಪ್ರತಿ ತಿಂಗಳಲ್ಲೂ ಮಳೆ ಆಗಿದ್ದಕ್ಕೆ ನಮ್ಮಲ್ಲಿ ಏನಾದರೂ ಒಂದು ಕೃಷಿ ಹುಟ್ಟುಳಿ ಇದು ಬಂತು ಅಂದರೆ ನಮ್ಮ ಹತ್ರ ಒಣಸೋದು ಕಷ್ಟ ಹೇಳುವಂಥ ಪರಿಸ್ಥಿತಿ. ಈಗ ವಿದ್ಯುತ್ ಚಾಲಿತ ಡ್ರೈಯರ್ ಇರಲಿ ಅಥವಾ ಸೋಲಾರ್ ಇದರಿಂದ ಒಣಗಿಸುವಂಥ ವ್ಯವಸ್ಥೆ ಇರಲಿ ಅದನ್ನು ಸಹಿತ ಮಾಡ್ತಾ ಇದ್ದೀವಿ. ನಂತರ ಈಗ ನಮ್ಮ ಏರಿಯಾದಲ್ಲಿ ಈಗ ಸಾಮೂಹಿಕವಾಗಿ ನಾವು ಈ ನಮ್ಮ ಕೃಷಿ ಉತ್ಪನ್ನವನ್ನು ಸಂಸ್ಕರಣೆ ಮಾಡುವಂಥ ಘಟಕವನ್ನು ರೈತ ಉತ್ಪಾದಕ ಸಂಸ್ಥೆ ಅಂತ ಮಾಡಿಕೊಂಡು ಅದನ್ನ ಮಾಡ್ತಾ ಇದ್ದೇವೆ, ಸ್ಥಾಪನೆ ಮಾಡ್ತಾ ಇದ್ದೇವೆ. ಅದರ ಸೊಸೈಟಿ ಮೂಲಕ ಅಲ್ಲ, ಒಂದು ಪ್ರತ್ಯೇಕ ಕಂಪನಿ ಮಾಡಿ ಸೊಸೈಟಿಯಿಂದ ಅದಕ್ಕೆ ಬೇಕಾಗುವಂಥ ಸೌಲಭ್ಯ ಪ್ರೋತ್ಸಾಹ ಇದನ್ನ ನಾವು ಕೊಡ್ತಾ ಇದ್ದೇವೆ. ಇನ್ನು ಮೆಂಬರ್ ಮತ್ತೆ ಏನೇನು ಅವರ ಇದಕ್ಕೆ ಅನುಕೂಲಕ್ಕೆ ನಾವು ಮಾಡಿಕೊಡ್ತಾ ಇದ್ದೇವೆ. ಈಗ ನಮ್ಮಲ್ಲಿ ಸಾಲ ಒಂದು 40 ಕೋಟಿ ರೂಪಾಯಿ ಅಷ್ಟು ನಾವು ಸಾಲನೂ ಕೊಟ್ಟಿದ್ದೇವೆ. ಒಂದು 50 ಕೋಟಿ ರೂಪಾಯಿ ಅಷ್ಟು ನಮ್ಮ ಮೆಂಬರದ್ದು ಡಿಪಾಸಿಟ್ ಸಹಿತ ಇದೆ. ಅಲ್ಲಿ ನಾವು ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಮ್ಮ ಲೆಕ್ಕದಲ್ಲಿ ಇಲ್ಲಿ ಈ ಸಿದ್ದಾಪುರ ಯಲ್ಲಾಪುರ ತಾಲೂಕಿನೊಳಗೆ ಸಣ್ಣ ಕಡಿಮೆ ಬಡ್ಡಿ ದರ ಇರುವಂಥ ಸಂಸ್ಥೆಗಳು ಬಹಳ ಕಡಿಮೆ. ಅದ್ರೊಳಗೆ ಕಡಿಮೆ ಬಡ್ಡಿ ದರ ಲಾಗು ಮಾಡುವಂಥ ನಮ್ಮ ಇದು ಜಾಸ್ತಿ. ನಮ್ಮಲ್ಲಿ ಮೆಂಬರಿಗೆ ಸೇಫ್ ಲಾಕರ್ ವ್ಯವಸ್ಥೆ ಸಹಿತ ನಾವು ಮಾಡಿಕೊಟ್ಟಿದ್ದೇವೆ. ಇಲ್ಲಿ ಗೋಲ್ಡ್ ಲೋನು ಕೊಡ್ತೇವೆ, ಸೇಫ್ ಲಾಕರ್ ವ್ಯವಸ್ಥೆನೂ ಇದೆ. ಮತ್ತು ಯಾವುದೇ ಈಗ ಜೆರಾಕ್ಸು ಅಥವಾ ಯಾವುದೇ ಇದು ಮೆಂಬರ್ನಿಗೆ ಕಾಗದ ಪತ್ರದ ಬಗ್ಗೆ ಇದ್ದಿದ್ದರೂ ಸಹಿತ ಈಗ ನಮ್ಮಲ್ಲಿ ಪಹಣಿ ಪತ್ರಿಕೆಯನ್ನು ಸಹಿತ ನಾವು ಸಂಘದಿಂದನೇ ತೆಗೆದುಕೊಡುವಂಥ ವ್ಯವಸ್ಥೆನೂ ನಾವು ಮಾಡ್ತಾ ಇದ್ದೇವೆ. ಅದನ್ನ ಇನ್ನೂ ಅಧಿಕೃತವಾಗಿ ಸರಿಯಾಗಿ ರೀತಿಯಲ್ಲಿ ಮಾಡಿಕೊಳ್ಬೇಕು. ನಮ್ಮಲ್ಲಿ ಇಂಥದ್ದೇ ನಾವು ಮುಂದಿನ ಕಾರ್ಯಕ್ರಮ ಅಲ್ಲ, ಈ ಫೀಡ್ಬ್ಯಾಕ್ ರೈತರಿಂದ ಬಂತು ಅಂದರೆ ಅದನ್ನ ಮಾಡಲಿಕ್ಕೆ ನಾವು ಏನೇನು ದಾರಿ ಬೇಕು ಅದನ್ನ ಹುಡುಕಿ ಮಾಡ್ತಾ ಇದ್ದೇವೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಬೈರುಂಬೆ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದರಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾಗಿ ತಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ರಿ. ಈ ಒಂದು ಸಂಸ್ಥೆಯಲ್ಲಿ ತಾವು ಯಾವ ರೀತಿ ಸ್ಥಾಪನೆಯನ್ನು ಮಾಡಿದ್ರಿ ಮತ್ತು ಅಧ್ಯಕ್ಷರಾಗಿ ಯಾವ ರೀತಿ ಕೆಲಸವನ್ನು ಮಾಡಿದ್ರಿ ಸರ್? ನಮ್ಮದು ಈಗ 78ರಿಗೆ ನಾನು ಈ ಸಂಘಕ್ಕೆ ಅಧ್ಯಕ್ಷ ಆಗಿ ಬಂದೆ. 72ನೇ ಇಸ್ವಿಯಿಂದನೇ ನಮ್ಮ ಈ ಸಹಕಾರಿ ಸಂಘದ ಕಾರ್ಯಕ್ಷೇತ್ರದಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘ ರಚನೆಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಅದು ಕೆಲವಷ್ಟು ನಮ್ಮಲ್ಲಿ ಉತ್ಪಾದನೆ ಜಾಸ್ತಿ ಇತ್ತು, ಅದನ್ನ ಸಂಸ್ಕರಣೆ ಮಾಡಿ ಮಾರಾಟ ಮಾಡುವಂಥ ವ್ಯವಸ್ಥೆ ಸಹಿತ ನಾವು ಮಿಲ್ಕ್ ಯೂನಿಯನ್ ಅಂತ ಸಿರ್ಸೆಯಲ್ಲಿ ನಾವು ಜೆ.ಎಮ್. ಹುಳುಗಳವ್ರ ನೇತೃತ್ವದಲ್ಲಿ ಅದನ್ನ ರಚನೆ ಮಾಡಿ ಹಾಲು ಮಾರುಕಟ್ಟೆ ಸಹಿತ ಮಾಡ್ತಾ ಇದ್ವಿ ಇಡೀ ಜಿಲ್ಲೆಗೆ. ಅದು ಯಾವುದೋ ಒಂದು ಕಾರಣಕ್ಕೆ ಸ್ವಲ್ಪ ಹಾನಿ ಒಳಪಟ್ಟು ಅದು ಮುಚ್ಚುವಂಥ ಪರಿಸ್ಥಿತಿ ಬಂತು. ಆಗ ಎಲ್ಲ ಈ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಹಾನಿಗೊಳಗಾಗಿ ಅವು ಮುಚ್ಚಿ ಯಾವುದೇ ಹಾಲು ಉತ್ಪಾದಕರಿಗೆ ಮಾರ್ಕೆಟಿನ ವ್ಯವಸ್ಥೆ ಇಲ್ಲಾಗಿತ್ತು. ನಂತರ 78ರ ನಂತರ ನಾ ಇಲ್ಲಿ ಬಂದ ನಂತರ ಮತ್ತದೇ ವಿಚಾರ ವಿಮರ್ಶೆ ಎಲ್ಲ ಚಾಲುವಾಗಿ ಹಿರಿಯ ರೈತರು, ಈಗ ಸರ್ ನಾ ಹಿಂದೆ ಹೇಳ್ದಂಗೆ ಸರ್ ನಾರಾಯಣ ಹೆಗಡೆಯವರು ಅಥವಾ ಜೆ.ಎಮ್. ಹುಳುಗಳವರು ಇಲ್ಲಿ ಹಿರಿಯ ರೈತರೆಲ್ಲ ಒಟ್ಟುಗೂಡಿ ಒಂದು ಇಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ನಾವು ಧಾರವಾಡ ಹಾಲು ಒಕ್ಕೂಟದ ಒಟ್ಟಿಗೆ ಕೈ ಜೋಡಿಸಿ ನಾವು ಇಲ್ಲಿ ರಚನೆ ಮಾಡಬೇಕು ಅಂತ ಒಂದು ಪ್ರಸ್ತಾಪ ಬಂತು. ಅದಕ್ಕೆ ಉಳಿದ ಎಲ್ಲ ಇಲ್ಲಿ ಹಿರಿಯರು ಕೂಡಿ ನನ್ನನ್ನೇ ಮುಂದೆ ಮಾಡಿದ್ರು. ನಾನು ಆಗ ಧಾರವಾಡ ಹಾಲು ಒಕ್ಕೂಟದ ಇನ್ನೂ ಹಾಲು ಒಕ್ಕೂಟ ರಚನೆ ಇಲ್ಲಾಗಿತ್ತು. ಸರ್ಕಾರದ KMF ಡೈರಿ ಯೂನಿಟ್ ಇತ್ತು ರಾಯಾಪುರದಲ್ಲಿ. ಅಲ್ಲಿಗೆ ಹೋಗಿ ಅಲ್ಲಿ ಅವರೊಟ್ಟಿಗೆ ಎಲ್ಲ ಮಾತಾಡಿ ನಮ್ಮಲ್ಲೂ ಒಂದು ಹಾಲು ಉತ್ಪಾದಕ ಸಂಘ ರಚನೆ ಮಾಡಲಿಕ್ಕೆ ಅವರ ಒಂದು ಸಲಹೆ ಸೂಚನೆ ತಗೊಂಡು ಅಮೂಲ್ ಮಾದರಿ ಇದರೊಳಗೆ ನಮ್ಮ ಬೈರುಂಬೆ ಹಾಲು ಉತ್ಪಾದಕರ ಸಹಕಾರಿ ಸಂಘವನ್ನು ರಚಿಸಿ ಇದ್ರ ಮಾಡೋದಕ್ಕೆ ಕಾಗದ ಪತ್ರ ಪ್ರತಿಯೊಂದು ಇದನ್ನ ಇದ್ರ ಮಾಡಿಕೊಂಡು ಇಲ್ಲಿಯ ಸದಸ್ಯರನ್ನ ನಾನೇ ಆವಾಗ ನಮ್ಮ ಈ ಭಾಗದ ರೈತರು ಒಟ್ಟುಗೂಡಿ ಆ ಸಂಸ್ಥೆಯ ಒಂದು ರಚನೆ ಮಾಡಿ ಸಂಸ್ಥಾಪಕ ಅಧ್ಯಕ್ಷನಾಗಿ ನನ್ನನ್ನೇ ನೇಮಕ ಮಾಡಿದ್ರು. ನಾನು 5 ವರ್ಷ ಆಗ ಸಂಸ್ಥಾಪಕ ಅಧ್ಯಕ್ಷ ಆಗಿ ಸಹಿತ ಕಾರ್ಯನಿರ್ವಹಿಸಿದ್ದೆ. ಆಗ ಒಂದು 50-100 ಲೀಟ್ರ್ ಸಂಗ್ರಹ ಆಗ್ತಾ ಇದ್ದಿದ್ದು. ನಾನು ಸಂಸ್ಥಾಪಕ ಅಧ್ಯಕ್ಷನಾತಿಂದ ಇದಾಗ ಮುಗಿಯಲೂರಿಗೆ ಸಣ್ಣ ಒಂದು 500 ಲೀಟ್ರ್ ದಿವಸಕ್ಕೆ 500 ಲೀಟ್ರ್ ಮೇಲ್ಪಟ್ಟ ಹಾಲು ಸಂಗ್ರಹ ಆಗ್ತಾ ಇತ್ತು. ಮತ್ತು ಅದಕ್ಕೂ ಪೂರ್ವದಲ್ಲಿ ಈ ನಮ್ಮ ಹುಳುಗೋಳು ಸೇವಾ ಸಹಕಾರಿ ಸಂಘದಲ್ಲೇ ಒಂದು ಸಿಬ್ಬಂದಿಯನ್ನು ಆರ್ಟಿಫಿಷಿಯಲ್ ಇನ್ಸಮಿನೇಷನ್ ಬಗ್ಗೆ, ದನಗಳ ಮಿಶ್ರ ತಳಿಯನ್ನು ಹೆಚ್ಚಿಗೆ ಮಾಡೋದ್ರ ಬಗ್ಗೆ ತರಬೇತಿ ಕೊಡಿಸಿ ಕರ್ನಾಟಕ
ನಮ್ಮ ಕೃಷಿ ಕಾಲೇಜಿನೊಳಗೆ ಅದಕ್ಕೆ ತರಬೇತಿ ವ್ಯವಸ್ಥೆನೂ ಇತ್ತು. ಆವಾಗ ಡಾಕ್ಟರ್ ಬಸವಯ್ಯಾಳ್ ಅವರಿದ್ದರು. ಅವರೊಟ್ಟಿಗೆ ಮಾತಾಡಿ ಒಂದು ಸಿಬ್ಬಂದಿಯನ್ನು ಸಹಿತ ಅದಕ್ಕೆ ತರಬೇತಿ ಕೊಡಿಸಿ ನಾವು ಫ್ರೋಜನ್ ಸಿಮೆಂಟ್ನಿಂದ ಇಲ್ಲಿ ನಮ್ಮ ಮಿಶ್ರ ತಳಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿರ್ತೀವಿ. ಅದು ಈ ಸಹಕಾರಿ ಸಂಘದ ಇದರೊಳಗೆ ಅದೇ ಅಪರೂಪದ್ದು. ಅಂದರೆ ನಾವೇ ಫ್ರೋಜನ್ ಸಿಮೆಂಟ್ ಲಿಕ್ವಿಡ್ ನೈಟ್ರೋಜನ್ ಕಂಟೈನರ್ ಇಟ್ಕೊಂಡು ಅಲ್ಲಿಂದನೇ ಸಿಮೆಂಟ್ ಸಹಿತ ತಂದು ಒಳ್ಳೆ ಕ್ವಾಲಿಟಿದು ಇನ್ಸಮಿನೇಷನ್ ಮಾಡಿಸಿ ಮಿಶ್ರ ತಳಿ ಅಭಿವೃದ್ಧಿಯನ್ನು ಸಹಿತ ಆವಾಗ 70-80 ದಶಕದಲ್ಲೇ ನಮ್ಮಲ್ಲಿ ಅದು ಆರಂಭ ಆಗಿತ್ತು. ಯಾವುದೇ ಅಂದರೆ ರೈತನ ಹಾಲಿಗೆ ವಿಶೇಷ ಎಲ್ಲೂ ಹಾಳಾಗದ ರೀತಿಯಲ್ಲಿ ಮತ್ತು ಆಗ ಪ್ರತಿ ವರ್ಷ ನಮ್ಮಲ್ಲಿ ಈ ಕೃಷಿ ವಿಶ್ವವಿದ್ಯಾಲಯದವರೊಟ್ಟಿಗೆ ಈಗ ಮಿಶ್ರ ತಳಿ ದನಗಳ ಸಾಕಾಣಿಕೆ, ಅವರ ಪಾಲನೆ, ಹಾಲಿನ ಮಾರ್ಕೆಟ್ ಬಗ್ಗೆ ಇಲ್ಲಿ ಸಾಕಷ್ಟು ಸಲ ಅವರು ಬಂದು ನಮಗೆ ಟ್ರೈನಿಂಗ್ ಕೊಟ್ಟು ಪ್ರೋತ್ಸಾಹಿಸ್ತಿದ್ರು. ಹಾಗಾಗಿ ನಮಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ಸಾಮೂಹಿಕವಾಗಿ ಮಾಡಿಕೊಳ್ಳುವಂಥ ಒಂದು ನಮ್ಮಲ್ಲಿ ರೈತರದ್ದು ಹೆಚ್ಚಿಗೆ ಸಪೋರ್ಟ್ ಇದಕ್ಕಿತ್ತು. ಈಗ ಅವಾಗ ಸುಲಭವಾಗಿ ಇದನ್ನ ನಾವು ಮಾಡ್ಕೊತ ಹೋದ್ವಿ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಾವು TMS ಸಿರ್ಸಿ ಇದರಲ್ಲಿ ಹಾಲಿ ನಿರ್ದೇಶಕರಾಗಿ ಮತ್ತು ಅದೇ ರೀತಿ ಸಿರ್ಸಿ PLD ಬ್ಯಾಂಕ್ನ ಮಾಜಿ ನಿರ್ದೇಶಕರಾಗಿ ಕೂಡ ಒಂದು ಕೆಲಸವನ್ನು ಮಾಡಿದ್ರಿ. ಆ ಒಂದು ಸಂದರ್ಭದಲ್ಲಿ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ? 1985ರಲ್ಲಿ ಇಲ್ಲಿ ಸಿರ್ಸಿಯಲ್ಲಿ ಒಂದು ಮಾರ್ಕೆಟಿಂಗ್ ಸೊಸೈಟಿ ವ್ಯವಸ್ಥೆ ಇತ್ತು, ಅಂದರೆ ತೋಟಗಾರ ಸೊಸೈಟಿ. ಆಗ ರೈತರ ಸಂಖ್ಯೆ ಈ ಕಾರ್ಯಕ್ಷೇತ್ರದಲ್ಲಿ ನಮ್ಮದಷ್ಟೆಲ್ಲ ಈ ಸಿರ್ಸಿ ತಾಲೂಕಿನ ಕಾರ್ಯಕ್ಷೇತ್ರದಲ್ಲಿ ರೈತರ ಸಂಖ್ಯೆಗೆ ಜಾಸ್ತಿ ಇರೋ ಕಾರಣದಿಂದ ಅಲ್ಲಿ ಭಾಳ ಒತ್ತಡ ಜಾಸ್ತಿ ಆಗ್ತಾ ಇತ್ತು. ರೈತರಿಗೆ ಸಮಾಧಾನಕರ ಅಸಮಾಧಾನ ಆಗುವಂಥ ಸಂದರ್ಭನೂ ಸಾಕಷ್ಟು ಸೃಷ್ಟಿಯಾಗ್ತಿತ್ತು. ಆಗ 85ರಲ್ಲಿ ಈಗ GM ಹೆಗಡೆಯವರು, ಸರ್ GT ಹೆಗಡೆಯವರು, GS ಹೆಗಡೆಯವರು ಅಂತವರು ಒಟ್ಟುಗೂಡಿ ಒಂದು ಮಾರ್ಕೆಟಿಂಗ್ ಸೊಸೈಟಿಯನ್ನು ಪ್ರತ್ಯೇಕವಾಗಿ ರಚನೆ ಮಾಡಬೇಕು ಅನ್ನುವಂಥ ನಿರ್ಣಯ ತಗೊಂಡು ಆಗ ಸಾಕಷ್ಟು ಸದಸ್ಯರ ಬಗ್ಗೆ ಓಡಾಟ ಮಾಡಿ ಈಗ ಆಗ ಹುಳುಗೋಳು ಸೊಸೈಟಿನೂ ಅಲ್ಲಿ ಒಂದು ಈ ಸ್ಥಾಪನೆ ಟೈಮ್ನಿಂದ ಅಲ್ಲೇ ಮೆಂಬರ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. 85ರಲ್ಲಿ ಅಲ್ಲಿ ಮಾರ್ಕೆಟಿಂಗ್ ಸೊಸೈಟಿ ಆರಂಭ ಆಗುವ ಹೊತ್ತಿಗೆ GM ಹೆಗಡೆಯವರೇ ಅಧ್ಯಕ್ಷರಾಗಿ ಅವ್ರನ್ನ ಸಂಸ್ಥಾಪಕ ಅಧ್ಯಕ್ಷರಾಗಿ ಅವರು ಅಲ್ಲಿ ಸ್ಥಾಪನೆ ಮಾಡಿ ಚೆನ್ನಾಗಿ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಹುಳುಗೋಳು ಸೊಸೈಟಿ ಆರಂಭದಿಂದನೂ ಮಾರ್ಕೆಟಿಂಗ್ ಸೊಸೈಟಿ ರಚನೆಯಲ್ಲಿ, ನಂತರ ಅದರ ಕಾರ್ಯಚಟುವಟಿಕೆಯಲ್ಲಿ ಕಾಯಮಾಗಿ ಭಾಗವಹಿಸುವಂಥ ಒಂದು ಪ್ರಾಥಮಿಕ ಸಹಕಾರಿ ಸಂಘ ಆಗಿತ್ತು. ಅದರ ಪ್ರಾಥಮಿಕ ಸಹಕಾರಿ ಸಂಘದ ಪ್ರತಿನಿಧಿಯಾಗಿ ನಾನು ಅಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೇನೆ. ತುಂಬ ಸಂತೋಷ ಸರ್. ಸರ್, ಇನ್ನು ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಆಗ್ತದೆ. ತಾವು ಈ ಒಂದು ಶ್ರೀ ಶಾರದಾಂಬ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಮಾಡಿದ್ರಿ. ಆ ಒಂದು ಸಂದರ್ಭದಲ್ಲಿ ಶಿಕ್ಷಣಕ್ಕಾಗಿ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ರಿ? ಇದು ನಾವು ಆ ವ್ಯವಸ್ಥೆಯನ್ನು ಸಾಮೂಹಿಕ ರೀತಿಯಲ್ಲಿ ಇಲ್ಲಿ ಒಂದು ವ್ಯವಸ್ಥಿತವಾಗಿ ನಡೆಯುವಂಥ ಒಂದು ಏನು ಪದ್ಧತಿ ಇದೆ ಅದನ್ನೇ ಚಾಲ್ತಿ ಇಟ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಆಗ ನಮ್ಮಲ್ಲಿ ಶಿಕ್ಷಣ ಇದಕ್ಕೆ ಬಹಳಷ್ಟು ಬದಿಗೆ ಮಾಧ್ಯಮಿಕ ಶಾಲೆಗಳು ಇಲ್ದೋದಂಥ ಕಾಲ. ಆಗ ಇಲ್ಲಿ ಸಣ್ಣ 60ರ ದಶಕದಲ್ಲಿ ನಮ್ಮ ಬೈರುಂಬೆ ಶ್ರೀ ಶಾರದಾಂಬ ಶಿಕ್ಷಣ ಸಂಸ್ಥೆ ಅಂತ ನಮ್ಮ ಹಿರಿಯಂದಿಗಳು ಎಲ್ಲ ಅದನ್ನ ಕೂಡಿ ರಚನೆ ಮಾಡಿ ಶಾರ್ ಸಂಗ್ರಹನೂ ಮಾಡಿಕೊಂಡು ಒಂದು ಹೈಸ್ಕೂಲು ಶಿಕ್ಷಣ ಸಂಸ್ಥೆ ಮೂಲಕ ಒಂದು ಮಾಧ್ಯಮಿಕ ಶಾಲೆಯನ್ನು ನಡೆಸ್ತಾ ಇದ್ವಿ. ಅದಕ್ಕೆ ಸ್ವಂತ ಕಟ್ಟಡ ಬೇಕಾಗಿತ್ತು. ಸ್ವಂತ ಕಟ್ಟಡ ಆದ ನಂತರ ಅದನ್ನು ವ್ಯವಸ್ಥಿತವಾಗಿ ನೋಡಿ ಮಾಡಬೇಕಾಗಿತ್ತು. ಮೊದಲು ಅದು ದೇವಸ್ಥಾನದಲ್ಲಿ ಆರಂಭ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಹೊಸದಾಗಿಂದ ಕಟ್ಟಡ ರಚನೆ ಮಾಡಿ ಅದಕ್ಕೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂಥ ಇದು ಆಗಿನ ಕಮಿಟಿ ಇದರೊಳಗೆ ಬಂದಿತ್ತು. ಆಗ GM ಹೆಗಡೆಯವರು ಅಧ್ಯಕ್ಷರಾಗಿದ್ದರು, ನಾನು ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಆಗ ಸಾಕಷ್ಟು ಅಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮಾಡಿ, ಈಗ ಕ್ವಾರ್ಟರ್ಸ್ ಇರಲಿ ಅಥವಾ ಹೈಸ್ಕೂಲ್ ಕಟ್ಟಡದಿರಲಿ, ಮಕ್ಕಳಿಗೆ ಬೇಕಾಗುವಂಥ ಪ್ಲೇ ಗ್ರೌಂಡು ಉಳಿದ ವ್ಯವಸ್ಥೆ ಇರಲಿ, ಅದಷ್ಟಕ್ಕೂ ಇದು ಮಾಡ್ತಾಯಿದ್ವಿ. ಮತ್ತು ಶಿಕ್ಷಣದ ಮಟ್ಟಿಗೆ ಆಗ ನಮ್ಮಲ್ಲಿ ಅಂದರೆ ಮುಖ್ಯಾಧ್ಯಾಪಕರಾಗಿ ಮಾನ್ಯ VP ಜೋಶಿ ಅವರು ಇದ್ದರು. ಅವರು ಪಾಲಕರನ್ನ ಕರೆದು ಮಕ್ಕಳ ಪ್ರೋಗ್ರೆಸ್ ರಿಪೋರ್ಟ್ ಕೊಡುವಾಗ ಕಾರ್ಯದರ್ಶಿಯವರು ಕಡ್ಡಾಯವಾಗಿ ಇರುವ ಹಾಗೆ ಮಾಡಿಕೊಂಡು, ಅಂದರೆ ಪಾಲಕರು, ಮಕ್ಕಳು ಮತ್ತು ಆಡಳಿತ ಸಮಿತಿ
ಮೂರು ಸಂಘ ಒಟ್ಟುಗೂಡಿ ಆ ವಿದ್ಯಾರ್ಥಿಯ ಪ್ರೋಗ್ರೆಸ್ ನೋಡೋದು, ಅವರಿಂದ ಬಂದ ತೊಂದರೆ ತಾಪತ್ರೆ ಇದ್ರೆ ಅದನ್ನ ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡೋದು, ಆ ಕಾರ್ಯಕ್ರಮವನ್ನು ಹಾಕ್ಕೊಂಡು ನಾನು ಒಂದು 5 ವರ್ಷ ಆ ರೀತಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೆ. ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಸಂಸ್ಥೆಯ ಆಡಳಿತ ಮಂಡಳಿ ಆಗಿರ್ಬೋದು, ತಮ್ಮ ಸಿಬ್ಬಂದಿ ವರ್ಗ ಆಗಿರ್ಬೋದು, ತಮ್ಮ ಒಂದು ಆಡಳಿತದಲ್ಲಿ ಯಾವ ರೀತಿ ಸಹಾಯ ಸಹಕಾರವನ್ನು ಕೊಡ್ತಾರೆ ಮತ್ತು ಅವರ ಹೆಸರೇನು ಸರ್? ಈಗ ನಮ್ಮ ಸೇವಾ ಸಹಕಾರಿ ಸಂಘದ ಅಂದರೆ ಮೊದಲಿಂದನೂ ಒಂದು ಸಂಪ್ರದಾಯ ಪ್ರಕಾರ ನಾವು ನಡ್ಕೊಂಡು ಬರುವಂಥ ಪದ್ಧತಿ, ಸಿಬ್ಬಂದಿಯವರು ಹೆಚ್ಚಿಗೆ ಜನ ಇಲ್ಲಿ ಸದಸ್ಯರ ಮಕ್ಕಳೇ. ಹಾಗಾಗಿ ಅವರ ಪಾಲಕರು ಸಹಿತ ಅವ್ರ ತಂದೆ ಅಥವಾ ಅಣ್ಣ ಯಾರಿದ್ರು ಇಲ್ಲೇ ವ್ಯವಹಾರ ಮಾಡುವಂಥವ್ರು. ಅದನ್ನೇ ನಾವು ಕಡ್ಡಾಯವಾಗಿ ಸಿಬ್ಬಂದಿ ವರ್ಗದವರು ಸಹಿತ ಇಲ್ಲೇ ವ್ಯವಹಾರ ಮಾಡಬೇಕು. ಆಡಳಿತ ಸಮಿತಿಯವರಿಗೆ ಬರೋ ಈ ಕಮಿಟಿಗೆ ಬರೋ ಅರ್ಹತೆ ಅಂದರೆ ಮೊದಲನೇ ಮಾನದಂಡ ಅವ್ರು ಪೂರ್ತಿ ವ್ಯವಹಾರ ಇಲ್ಲೇ ಮಾಡ್ತಾ ಇರುವಂಥವ್ರಾಗಿರಬೇಕು. ಸದಸ್ಯರಿಗೆ ಆಗ ನಮಗೆ ನೈತಿಕವಾಗಿ ನೀವು ಪೂರ್ತಿ ವ್ಯವಹಾರ ಇಲ್ಲೇ ಮಾಡಿದ್ರೆ ಮಾತ್ರ ಸಂಸ್ಥೆನೂ ಬೆಳೀತದೆ, ನಿಮಗೂ ಹೆಚ್ಚಿಗೆ ಲಾಭ ಆಗ್ತದೆ ಹೇಳುವಂಥ ಒಂದು ಅವಕಾಶ ಸಿಗ್ತದೆ ಹೇಳೋದಕ್ಕೆ. ಅದನ್ನು ನಾವು ಒಂದು ಸ್ವಲ್ಪ ಕಡ್ಡಾಯವಾಗಿ ಪಾಲಿಸ್ತಾ ಇದ್ದೇವೆ. ಅಂದರೆ ಆಡಳಿತ ಮಂಡಳಿಯವರಂತೂ ಕಡ್ಡಾಯವಾಗಿ ಈ ನಮ್ಮ ಸಿಬ್ಬಂದಿ ವರ್ಗದವರು ಅದನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಆಗ ಸದಸ್ಯರು ಹೆಚ್ಚಿಗೆ ಜನ ಪೂರ್ತಿ ವ್ಯವಹಾರವನ್ನು ಇಲ್ಲೇ ನಡೆಸ್ತಾರೆ ಹೇಳುವಂಥ ನಮ್ಮ ಭಾವನೆ. ಈಗ ನಾವು ಬುಡದಿಂದನೂ ಈಗ 5 ವರ್ಷಕ್ಕೊಮ್ಮೆ ನಮ್ಮಲ್ಲಿ ಆಡಳಿತ ಸಮಿತಿ ಬದಲಾಗ್ತದೆ. ಈಗಿನ ಆಡಳಿತ ಮಂಡಳಿ 2019ಕ್ಕೆ ಈಗ ಈ ಆಡಳಿತ ಮಂಡಳಿ ರಚನೆಯಾಗಿ ನಾವು ಕೆಲಸ ನಿರ್ವಹಿಸ್ತಾ ಇದ್ದೇವೆ. ಅದರೊಳಗೆ ನಾನು ವಿಶ್ವೇಶ್ವರ ಸೀತಾರಾಮ ಹೆಗಡೆ ಕೆಶಮನೆ ಅಧ್ಯಕ್ಷನಾಗಿ, ರಘುಪತಿ ಶಿವರಾಮ್ ಭಟ್ ನಡಗೋಡ್ ಅವರು ಉಪಾಧ್ಯಕ್ಷರಾಗಿ, ಶ್ರೀ ಗಜಾನನ ಮಹಾಬಲೇಶ್ವರ ಹೆಗಡೆ ಹುಳಗೋಳ್ ಅವರು ಆಡಳಿತ ಸಮಿತಿಯ ಸದಸ್ಯರಾಗಿ, ಶಾಂತಾರಾಮ್ ಗೋಪಾಲ್ ಕೃಷ್ಣ ಹೆಗಡೆ ಅಂಬ್ಳಕೆ ಅವರು ಸದಸ್ಯರು, ವಿಶ್ವನಾಥ್ ರಾಮಕೃಷ್ಣ ಹೆಗಡೆ ದೇವಕಿರಿ ಅವರು ಸದಸ್ಯರು, ಶ್ರೀ ಭಾಸ್ಕರ ವೆಂಕಟರಮಣ ಹೆಗಡೆ ಕುದುರೆಮನೆ, ಶ್ರೀ ನಾಗರಾಜ್ ಭಟ್ ಬೊಮ್ಮನಹಳ್ಳಿ, ಶ್ರೀ ಮಹಾದೇವ್ ನಾಗಪ್ಪ ನಾಯ್ಕ ಕತ್ಲೆಹಳ್ಳ, ಶ್ರೀ ಮಂಜುನಾಥ್ ಬಂಗಾನಾಯ್ಕ ಬೆಳಲೆ, ಶ್ರೀ ಮಹಾದೇವ್ ಮೊಪ್ಪಣ್ಯ ಚೆಲವಾದಿ ಬೆಳಲೆ, ಶ್ರೀಮತಿ ಸವಿತಾ ಕೃಷ್ಣ ಹೆಗಡೆ ಅಶಿಸರ್, ಶ್ರೀಮತಿ ಆಲಿಯಾ ಪ್ರಬೋಧ ಹೆಗಡೆ ಆರ್ಸಾಪುರ. ಇವರು ಇಷ್ಟರು ಒಟ್ಟು 12 ಜನ ಆಡಳಿತ ಮಂಡಳಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಇವರು ಪ್ರತಿ ಗ್ರಾಮ ಅಥವಾ 2 ಗ್ರಾಮಕ್ಕೆ ಹೀಗೆ ಪ್ರಾತಿನಿಧ್ಯ ಅಂತಲ್ಲ, ಆದರೆ ಆ ರೀತಿ ಈ 10 ಗ್ರಾಮದ ಒಳಗೂ ಇವರು ಪರಿಚಿತರೆ. ಆದರೆ ಆ ಒಂದೊಂದು ಗ್ರಾಮ ಅವರ ಗ್ರಾಮಕ್ಕೆ ಅವರು ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸಿಬ್ಬಂದಿನೂ ಈ ನಮ್ಮ ಈ 10 ಗ್ರಾಮದಲ್ಲಿ ನಮಗೆ ಸಿಬ್ಬಂದಿ ಸಿಗದೇ ಇರುವಂಥ ಸಂದರ್ಭದಲ್ಲಿ ಕೆಲವಷ್ಟು ಹೊರಗಿನ ಗ್ರಾಮಗಳಿಂದನೂ ತಗೊಂಡಿದ್ದೇವೆ. ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಅದೇ ರೀತಿ ನಮ್ಮ ಸೇವಾ ಸಹಕಾರ ಸಂಘದ ಈ ಕಾರ್ಯಚಟುವಟಿಕೆಯನ್ನು ಒಂದು ವ್ಯವಸ್ಥಿತವಾಗಿ ಪ್ರಾಮಾಣಿಕವಾಗಿ ಸದಸ್ಯರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಸರ್ ಈಗ 24 ಜನ ಸಿಬ್ಬಂದಿ ವರ್ಗದವರು, ಒಂದು 3 ಜನ ಕಾಂಟ್ರಾಕ್ಟ್ ಬೇಸಿಸ್ನಾಗೆ ತಗೊಂಡು ಈ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಮುಖ್ಯ ಕಾರ್ಯನಿರ್ವಾಹಕರಾಗಿ ಜೆ.ಎಂ. ಹೆಗಡೆ ಮಾತನಾಡಿ ಅವರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ನಾವು ನಮ್ಮ ಸಂಘದ ಇದಕ್ಕೆ ಈಗ ಚಾರ್ಟರ್ಡ್ ಅಕೌಂಟೆಂಟ್ ಮೂಲಕ ನಾವು ಆಡಿಟ್ ಮಾಡಿಸ್ತೇವೆ. ಆದರೆ ಅದು ವರ್ಷದಲ್ಲಿ ಒಮ್ಮೆ ಮಾತ್ರ ಆಗ್ತದೆ ಅಥವಾ 6 ತಿಂಗಳಕ್ಕೊಮ್ಮೆ. ಆದರೆ ನಮ್ಮಲ್ಲಿ ಪ್ರತಿ ದಿವಸದ ವ್ಯವಹಾರವನ್ನು ನಾವು ಅದು ಕಾಯ್ದೆಬದ್ಧವಾಗಿ ಮತ್ತು ಏನೂ ತೊಂದರೆ ಇಲ್ಲದ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ನಾವು ಇಂಟರ್ನಲ್ ಆಡಿಟ್ ಮಾಡಿಸ್ತಾ ಇರ್ತೇವೆ. ಇಂಟರ್ನಲ್ ಆಡಿಟಿಗೆ ನಾವು ಒಂದು ಸಿಬ್ಬಂದಿಗೆ ಅದನ್ನ ಟ್ರೈನಿಂಗು ಸಹಿತ ಕೊಡಿಸಿ ಚಾರ್ಟರ್ಡ್ ಅಕೌಂಟೆಂಟ್ ಮೂಲಕ ಅವರು ಪ್ರಸನ್ನ ಗಣೇಶ್ ಹೆಗಡೆ ಹೇಳೋರು ಆ ಇಂಟರ್ನಲ್ ಆಡಿಟ್ ಸಹಿತ ಮಾಡ್ತಾ ಇರ್ತಾರೆ. ಈಗ ನಮ್ಮ ಹಿರಿಯ ಸಿಬ್ಬಂದಿಗಳಲ್ಲಿ ಕೆಲವಷ್ಟು ವಿಷಯಕ್ಕೆ ಬೇರೆ ಬೇರೆ ಜವಾಬ್ದಾರಿ ಅವರಿಗೆ ಕೊಟ್ಟು ಅವರು ಒಳ್ಳೆ ರೀತಿಯಿಂದ ಸದಸ್ಯರ ಏನು ಆಶಯಕ್ಕೆ ತಕ್ಕಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಮೆಂಬರಿಂದನೂ ಸದಸ್ಯರಿಂದನೂ ಸಿಬ್ಬಂದಿಯವರ ಮೇಲೆ ಪುಕಾರಾಗಿ ನಮ್ಮ ಹತ್ರ ದೂರು ಸಲ್ಲಿಸೋಂಥ ಸಂದರ್ಭ ಹೆಚ್ಚಾಗಿ ಬರಲೇ ಇಲ್ಲ. ಏನಾದರೂ ಸಣ್ಣ ಪುಟ್ಟದ್ದು ಬಂದರೆ ನೇರವಾಗಿ ಅವರೇ ಈಗ ಜೆ.ಎಂ. ಮಾತನಾಡಿ ಅವರು ಇರಲಿ ಅಥವಾ ಹಿರಿಯ ಸಿಬ್ಬಂದಿ ಇರಲಿ ಅವರು ಅದನ್ನ ಚೆನ್ನಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಸಹಕಾರಿ ರಂಗದ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ತಾವು ನೋಡಿದಲ್ಲ ವೀಕ್ಷಕರೇ, ಎಷ್ಟೊತ್ತು ಮಾತನಾಡಿದಂತಹ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಹುಳಗೋಳ್ ಸೇವಾ ಸಹಕಾರಿ ಸಂಘ ನಿಯಮಿತ ಬೈರುಂಬೆ ಇದರ
ಹಾಲಿ ಅಧ್ಯಕ್ಷರು ಶ್ರೀ ವಿಶ್ವೇಶ್ವರ್ ಸೀತಾರಾಮ್ ಹೆಗಡೆ ಸರ್ ಅವರ ಮಾತುಗಳನ್ನು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politiciansinIndia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.